ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಆಗಿರೋ 50th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಆಲ್ಮೋಸ್ಟ್ ಇವತ್ತಿಗೆ ಸೀರೀಸೇ ಮುಗಿತಾ ಇದೆ. ಯಾರಿಗೆಲ್ಲ ಈ ಸೀರೀಸ್ ಮುಗೀತು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿ, ಮತ್ತೆ ತುಂಬಾ ಜನಕ್ಕೆ ಸೀರೀಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಏನ್ ರೀಸನ್ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ಜಿಯಾನ್ ಬಂದು ಹೀರೋ ಚಿಕ್ಕಪ್ಪ ಹತ್ರ ಹೇಳಿರ್ತಾನೆ, ನಾನು ಹೋಗ್ಬಿಟ್ಟು ಆ ಫೈಲ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನ ಹತ್ರ ಹೋಗಿ ಮಾತಾಡಿ ಫೈಲ್ ನ ತಗೊಂಡ್ ಬರ್ತೀನಿ ಅಂತ ಹೇಳಿ ಅವನ ಕಡೆಯಿಂದ ಒಬ್ಬ ಗ್ಯಾಂಗ್ಸ್ಟರ್ ಒಂದು ಬಾಡಿ ಗಾರ್ಡ್ ನ ಕೂಡ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಅವ್ರನ್ನ ಒಂದ್ ಜಾಗಕ್ಕೆ ಬರಕ್ ಹೇಳಿರ್ತಾನಲ್ಲ, ಅಲ್ಲೋಗಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ನಮ್ ಹೀರೋ ಬಂದ್ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ಜಿಯಾನ್ಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ಇವನೇನಕ್ಕೆ ಈ ಟೈಮ್ ಅಲ್ಲಿ ಇಲ್ಲಿ ಬಂದ, ನನ್ನ ಹಿಡಿದ್ ಬಿಡ್ತಾನೇನೋ ಅಂತ ಹೇಳಿ ಎದ್ದು ಬಿದ್ದಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಅವ್ರ ಹಿಂದ್ಗಡೆನೆ ಆ ಜೊತೆಗೆ ಬಂದಿರೋ ಬಾಡಿ ಗಾರ್ಡ್ ಕೂಡ ಓಡೋಗ್ಬೇಕು ಅಂತ ನೋಡಿದ್ರೆ ಟಕ್ಕಂತ ಕಾಮಿಡಿ ಪೀಸ್ ಬಂದು ಅದನ್ನ ಸ್ಟಾಪ್ ಮಾಡ್ತಾನೆ. ಅಂದ್ರೆ ಅವನನ್ನ ಸ್ಟಾಪ್ ಮಾಡ್ತಾನೆ. ಇವನ್ ಬಂದಿದ್ ಸ್ಪೀಡ್ ಗೆ ಅವನನ್ನೆಲ್ಲಿ ಹೊಡಿತಾನೆ ಅಂತ ನೋಡಿದ್ರೆ ಅದ್ರ ಬಾಡಿ ಗಾರ್ಡ್ ಕಾಮಿಡಿ ಪೀಸ್ ನ ಎತ್ತಿ ಬಿಸಾಕ್ ಬಿಡ್ತಾನೆ. ಇವಾಗ ಆ ಜಾಗಕ್ಕೆ ಮ್ಯಾನೇಜರ್ ಬರ್ತಾರೆ. ಕಾಮಿಡಿ ಪೀಸ್ ನ ಬಿಸಾಕದಂಗೆ ಮ್ಯಾನೇಜರ್ ನ ಕೂಡ ಬಿಸಾಕೋಣ ಅಂತ ನೋಡಿದ್ರೆ ಆಗುತ್ತಾ, ಮ್ಯಾನೇಜರ್ ಅವನ್ನೇ ಹಾಕಿ ಸರಿಯಾಗಿ ತದಕ್ ಬಿಡ್ತಾರೆ. ಇನ್ನೊಂದ್ ಕಡೆ ಜಿಯಾನ್ ಓಡೋದ ಅಲ್ವಾ, ಅಲ್ಲಿರೋ ಒಂದು ವುಡ್ ಪೀಸ್ ನ ಎತ್ಕೊಂಡು ನಮ್ ಹೀರೋನ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮರ್ಯಾದೆಗೆ ಇಲ್ಲಿಂದ ಹೊರಟೋಗು, ನನ್ನ ಮೇಲೆ ಒಡದೆ ಹಾಕ್ಬಿಡ್ತೀನಿ ಅಂತಂದಾಗ ಮರ್ಯಾದೆಗೆ ಬಾಯ್ ತೆಗ್ದು ನಿಜ ಹೇಳ್ಬಿಡು, ಅಸಿಸ್ಟೆಂಟ್ ಎಲ್ಲಿದ್ದಾನೆ ಏನು ಅಂತ ಹೇಳ್ಬಿಟ್ರೆ ನೀನ್ ನಂಗೆ ಪ್ರಾಣದಲ್ಲಿ ಬಿಟ್ಬಿಡ್ತೀನಿ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂದಾಗ ಇವಾಗ ಕೂಡ ಜಿಯಾನ್ಗೆ ಭಯ ಇಲ್ಲ ಅಂತ ಕಾಣಿಸುತ್ತೆ. ಆ ಫೈಲ್ ನಿನ್ನ ಹತ್ರ ಇಲ್ಲ ಅಂದ್ರೆ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ಕಣೋ, ಇನ್ ಸ್ವಲ್ಪ ಹೊತ್ತೆಲ್ಲ ಫೈಲ್ ನಮ್ ಕೈಗೆ ಬಂದ್ಬಿಡುತ್ತೆ, ಆಮೇಲೆ ನಿಮ್ ಕತೆ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೀರೋಗೆ ತಿರುಗಿಸಿ ಮಾತಾಡ್ತಾ ಇದ್ರೆ ಹೀರೋ ಸುಮ್ನೆ ಇರ್ತಾನ. ಟಕ್ಕಂತ ಅವ್ನ ಅಟ್ಯಾಕ್ ಮಾಡಿ ಅವ್ನ ಕೈಲಿರೋ ವುಡ್ ನ ಕಿತ್ಕೊಂಡು ಅವನ ಕೆಳಗಡೆ ತಳ್ಳಿ ಸರಿಯಾಗಿ ಹೊಡೆದು ಇನ್ನೇನ್ ಅಲ್ಲಿರೋ ಒಂದು ಕಲ್ಲೆತ್ತ ಅವ್ನ ತಲೆ ಮೇಲೆ ಹಾಕ್ಬೇಕು ಅಂತ ಹೋಗೋಷ್ಟ್ರಲ್ಲಿ ಮ್ಯಾನೇಜರ್ ಬಂದು ಸ್ಟಾಪ್ ಮಾಡ್ಬಿಡ್ತಾರೆ. ಅದೇ ಟೈಮ್ ಆ ಜಾಗಕ್ಕೆ ಕಾಮಿಡಿ ಪೀಸ್ ಬಂದು ಹೇಳ್ತಾನೆ, ಇವಾಗ ಇವ್ನು ಜಿಯಾನ್ ಬಂದಿದ್ನಲ್ಲ ಕಾರು, ಅದ್ರಲ್ಲಿ ಬ್ಲಾಕ್ ಬಾಕ್ಸ್ ನ ಚೆಕ್ ಮಾಡಿದಾಗ ಅದು ಯಾವ್ದೋ ಒಂದು ಓಲ್ಡ್ ಫ್ಯಾಕ್ಟರಿ ಲೊಕೇಶನ್ ಇಂದ ಬಂದಿದೆ ಅಂತ ಗೊತ್ತಾಯ್ತು. ಮೋಸ್ಟ್ಲಿ ಅಲ್ಲೇ ಇರ್ತಾರೇನೋ ಅಂತ ಇವ್ರು ಬಂದು ಆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಫಸ್ಟ್ ಪೊಲೀಸ್ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡ್ಬಿಡಿ, ನಾವು ಅಲ್ಲಿಗೆ ಹೋಗೋಣ ಅಂತ. ಇನ್ನೊಂದ್ ಕಡೆ ಫ್ಯಾಕ್ಟರಿಯಲ್ಲಿ ತೋರಿಸ್ತಾರೆ ನಮ್ ಹೀರೋ ಚಿಕ್ಕಪ್ಪ, ಇದೇನಿದು ಇವ್ನು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ, ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ, ನನಗೆ ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ, ಅವನನ್ನ ಇದಕ್ ಮೇಲೆ ನಾವು ಫ್ಯಾಕ್ಟರಿ ಇಟ್ಕೊಳ್ಳೋದು ಬೇಡ, ಫಸ್ಟ್ ಜಾಗ ಖಾಲಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಬೇರೆ ಜಾಗಕ್ಕೆ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರ ಜಾಗಕ್ಕೆ ಪೊಲೀಸ್ ಅವ್ರು ಬಂದ್ಬಿಡ್ತಾರೆ. ಅಷ್ಟೇ, ಆ ಪೊಲೀಸ್ ಸೈರನ್ ಸೌಂಡ್ ಕೇಳಿಸಿದ ತಕ್ಷಣ ಇಲ್ಲ ದಿಕ್ಕಾಪಲ್ಲಾಗಿ ಓಡಕ್ಕೆ ಶುರು ಮಾಡ್ತಾರೆ. ಹೆಂಗೋ ಆ ಟೈಮ್ ನಮ್ ಹೀರೋ ಕೂಡ ಜಾಗಕ್ಕೆ ಬಂದ್ಬಿಟ್ಟು ಅಸಿಸ್ಟೆಂಟ್ ನ ಕೂಡ ಕಾಪಾಡ್ಬಿಟ್ರು. ಆತರ ಎಲ್ಲ ಕಾಪಾಡಿದಾದ್ಮೇಲೆ ನಮ್ ಹೀರೋ ಕೇಳೋ ಫಸ್ಟ್ ಕ್ವೆಶ್ಚನ್ ಆ ಬಾಕ್ಸ್ ಎಲ್ಲಿದೆ, ಬಾಕ್ಸ್ ಅಲ್ಲಿರೋ ಫೈಲ್ ಎಲ್ಲ ಎಲ್ಲಿದೆ ಅಂತ ಕೇಳಿದಾಗ ಅಸಿಸ್ಟೆಂಟ್ ಕೂಡ ಚಿಂತೆ ಮಾಡ್ಬಿಡಿ ಸರ್, ಆ ಬಾಕ್ಸ್ ಫೈಲ್ಸ್ ಎಲ್ಲ ಸೇಫ್ ಆಗಿದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವಾಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಬಂದೀಗ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನಲ್ಲ, ಹೀರೋಯಿನ್ ನೋಡಕ್ ಬಂದಾಗ ಹೀರೋನ್ ಹತ್ರ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಹೆಂಗಾದ್ರು ಮಾಡಿ ಫೈಲ್ಸ್ ನಿನ್ನ ಹತ್ರ ತಂದ್ಕೊಟ್ಬಿಡೋಣ ಅಂತ ನೋಡಿದೆ, ಆದ್ರೆ ಅಷ್ಟ್ರಲ್ಲಿ ತರ ಆಗೋಯ್ತು, ಆ ಫೈಲ್ ಏನಾದ್ರು ನಮ್ ಹೀರೋ ಚಿಕ್ಕಪ್ಪ ಕೈಲಿ ಹೋಯ್ತಂದ್ರೆ ಅಷ್ಟೇ ಆಮೇಲೆ ಅವರು ನಮ್ನೆಲ್ಲಾ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ, ಈಗ ನೀನ್ ಹುಷಾರಾಗಿದ್ಯಾ ತಾನೆ, ಅಷ್ಟು ಸಾಕು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡ್ಬಿಟ್ಟು ಆ ಬಾಕ್ಸ್ ಮತ್ತೆ ಫೈಲ್ಸ್ ಎಲ್ಲ ಸಿಕ್ತು, ನನ್ನ ಹತ್ರ ಕೊಡ್ಬೇಕು, ಎಲ್ಲಿದ್ಯಾ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಬಂದು ಅದನ್ನ ತಗೊಂತಾಳೆ. ಹೀರೋಯಿನ್ಗೆ ಸಖತ್ ಕೋಪ ಬರುತ್ತೆ, ಇದೇ ಸರಿಯಾದ ಚಾನ್ಸ್, ನಾನು ನಾಳೆನೆ ಲೈವ್ ಅಲ್ಲಿ ಇದ್ರ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾಳೆ. ಇವಾಗ ಲೈವ್ ಶೋ ನ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಬಂದು ನಮ್ ಹೀರೋ ಚಿಕ್ಕಪ್ಪ ಮಾಡಿರೋ ಪ್ರತಿಯೊಂದು ತಪ್ಪಿನ ಕೆಲಸ ಕೂಡ ಹೇಳ್ತಾ ಇರ್ತಾರೆ. ಈ ತರ ಪ್ಯಾಂಡೋರಾ ಅನ್ನೋ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಈ ತರ ಹೀರೋ ಚಿಕ್ಕಪ್ಪಗೆ ಸಂಬಂಧಪಟ್ಟಿರೋ ಫೈಲ್ಸ್ ಎಲ್ಲ ಇದೆ, ನೀವು ನಂಬೇಕಂದ್ರೆ ನಿಮ್ಗೊಂದು 3 ಆಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಅಂತ ಫಸ್ಟ್ ಆಡಿಯೋನ ಪ್ಲೇ ಮಾಡ್ತಾರೆ. ಅದ್ರಲ್ಲಿ ಹೀರೋ ಚಿಕ್ಕಪ್ಪ ಮತ್ತೆ ಜಿಯಾನ್ ಇಬ್ರು ಮಾತಾಡ್ಕೊಳ್ಳೋದು, ಅಂದ್ರೆ ಹೀರೋ ಅವ್ರ ಅಪ್ಪ ಅಮ್ಮನ ಸಾಯಿಸಿರ್ತಾರಲ್ಲ ಆ ಟೈಮಲ್ಲಿ ಅವ್ರು ಮಾತಾಡ್ಕೊಂಡಿರೋದನ್ನ ಜಿಯಾನ್ ಹೇಳ್ತಾನೆ, ನೀನೇನಾದ್ರು ಅವ್ರನ್ನ ಸಾಯಿಸ್ಬಿಟ್ರೆ ಆ ಹಾಸ್ಪಿಟಲ್ ಬಂದು ನನ್ನ ಹ್ಯಾಂಡ್ ಓವರ್ಗೆ ಅಂದ್ರೆ ನಮ್ ಕಂಪನಿಗೆ ಬಂದ್ಬಿಡತ್ತೆ, ಅವಾಗ ನಿಮಗ್ ಬೇಕಾಗಿರೋ ಹೆಲ್ಪ್ ಎಲ್ಲ ನಾನು ಮಾಡ್ತೀನಿ ಅಂತ ಅವ್ರು ಡೀಲಿಂಗ್ ಮಾತಾಡಿರ್ತಾರೆ. ಆ ಆಡಿಯೋನ ಕೇಳಿಸ್ತಾರೆ. ಇದನ್ನ ಕೇಳಿಸ್ಕೊಳ್ತಾ ಇರೋ ಜಿಯಾನ್ ಅವ್ರ ಅಮ್ಮಗೆ ಸಖತ್ ಶಾಕ್ ಆಗುತ್ತೆ, ಇದೇನಿದು ನನ್ ಮಗನ ಈ ತರ ಕೆಲಸ ಮಾಡಿರೋದು ಅಂತ. ಇನ್ನೊಂದು ಆಡಿಯೋನಲ್ಲಿ ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಹತ್ರ ಮಾತಾಡಿರೋದು, ಇವಾಗ ಹೀರೋ ಅಪ್ಪ ಅಮ್ಮನ ನಾನೇ ಸಾಯಿಸಿರೋದು ಅಂತ ಯಾರಿಗೂ ಗೊತ್ತಿಲ್ಲ, ಹಂಗ್ ಗೊತ್ತಾದ್ರೆ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾನು ಚಿಕ್ಕಪ್ಪನೇ ತಾನೆ, ನಾನೇನು ಮಾಡಕ್ ಆಗೋದಿಲ್ಲ, ಅದ್ರೆಲ್ಲ ಕಾಣಿಸ್ತಿರೋ ಅವ್ನಿಗೆ ಏನ್ ಗೊತ್ತಾಗುತ್ತೆ, ಅವ್ನ ಹೆಂಗೋ ನಂಬಿಸಿ ನಾವು ಮೋಸ ಮಾಡ್ಬಿಡ್ಬೋದು, ಅವ್ರ ಆಸ್ತಿ ಅವ್ರ ಕಂಪನಿ ಎಲ್ಲ ನನ್ ಪಾಲ್ ಆಗ್ಬಿಡತ್ತೆ ಅಂತ ಮಾತಾಡಿರ್ತಾರೆ. ಈಗ ಲಾಸ್ಟ್ ಅಂಡ್ ಫೈನಲ್ 3ನೇ ಆಡಿಯೋನ ಪ್ಲೇ ಮಾಡ್ತಾರೆ. ಅದ್ರಲ್ಲಿ ನಮ್ ಹೀರೋ ಚಿಕ್ಕಪ್ಪ ಜೋ ಬಗ್ಗೆ ಹೇಳಿರ್ತಾರೆ, ಅಂದ್ರೆ ಜೋಗೆ ಮತ್ತೆ ನನಗೆ ಅಫೇರ್ ಇತ್ತು, ಜೋ ಬಂದು ಗೊತ್ತಿಲ್ಲದೆ ನನ್ನ ಹೆಂಡತಿನ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸ್ಬಿಟ್ಲು, ಅದರಿಂದ ನಾನು ಆ ಪೊಲಿಟಿಷಿಯನ್ ಹತ್ರ ಮಾತಾಡಿ ಅವ್ರನ್ನ ಬೆದರ್ಸಿ ಜೋನ ನಾನ್ 2ನೇ ಮದ್ವೆ ಮಾಡ್ಕೊಂಡು ಅವ್ರ ಮುಖಾಂತರ ನಾನು ಎಲ್ಲಾ ಕಾರ್ಯಗಳನ್ನ ಸಾಧಿಸ್ಕೋಬೇಕು ಅಂತ ನೋಡ್ತಾ ಇದ್ದೀನಿ, ಈ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಅಂತ ಹೇಳಿ ಪ್ಲಾನ್ ಎಲ್ಲ ಮಾಡಿರ್ತಾರೆ. ಇದೆಲ್ಲ ಕೇಳಿಸ್ಕೊಳ್ತಾ ಇರೋ ಪೊಲಿಟಿಷಿಯನ್ ಗೆ ಸಖತ್ ಶಾಕ್ ಆಗುತ್ತೆ, ಇದೇನಿದ್ಯೂನು ನನ್ನ ಮಗಳನ್ನ ಕೂಡ ಈ ತರ ಸಿಕ್ಕಾಕಿಸ್ಬಿಟ್ನಲ್ಲ ಅಂತ ಟೆನ್ಷನ್ ಆಗಿ ನೋಡ್ತಾ ಇರ್ತಾರೆ. ಇದನ್ನೆಲ್ಲ ಹೇಳಿದ್ಮೇಲೆ ನಮ್ ಹೀರೋಯಿನ್ ಇನ್ನೊಂದು ವಿಷಯನ ಕೂಡ ಹೇಳ್ತಾಳೆ, ನನ್ನ ತಮ್ಮನ್ ಸಾವಿಗೆ ಕಾರಣ ಕೂಡ ಹೀರೋ ಚಿಕ್ಕಪ್ಪನೇ, ಆದ್ರೆ ಅದಕ್ಕೆ ಇದ್ರಲ್ಲಿ ಏನು ಪ್ರೂಫ್ ಇಲ್ದೇ ಇರ್ಬೋದು, ಅದಕ್ಕೆ ಒಂದೇ ಒಂದು ಪ್ರೂಫ್ ಅಂದ್ರೆ ನೀನ್ ಮಾತ್ರನೇ ಕಣೋ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಅಸಿಸ್ಟೆಂಟ್ ಕೂಡ ಹಂಗೆ ನೋಡ್ತಾ ಇರ್ತಾನೆ ಟಿವಿನ, ಡೈರೆಕ್ಟ್ ಆಗಿ ಲೇವಲ್ ಟಿವಿಯಲ್ಲೇ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿಸ್ಕೊಂಡು ಅಸಿಸ್ಟೆಂಟ್ ಶಾಕ್ ಆಗ್ಬಿಟ್ಟಿರ್ತಾನೆ, ಇವಳು ಏನ್ ಹೇಳ್ತಿದ್ದಾಳೆ ಅಂತ. ಹೀರೋಯಿನ್ ಹೇಳ್ತಾಳೆ, ನಿನಗೆ ಅಂತ ಒಂದು ಒಳ್ಳೆ ಜೀವನ ಇದೆ ಅಸಿಸ್ಟೆಂಟ್, ನೀನ್ ಬಂದು ನಮ್ ಹೀರೋ ಚಿಕ್ಕಪ್ಪ ವಿರುದ್ಧ ಸಾಕ್ಷಿನ ಹೇಳಲೇಬೇಕು, ಆತರ ಹೇಳಿದ್ರೆ ನಿನ್ ಲೈಫೇ ಚೇಂಜ್ ಆಗುತ್ತೆ, ನೀನು ತುಂಬಾನೇ ಲಾಯಲ್ ಆಗಿದ್ಯಾ, ಬಟ್ ಯಾರ್ಗ ಲಾಯಲ್ಟಿನ ತೋರಿಸ್ಬೇಕು ಅಂತ ನಿನ್ಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ನೀನ್ ಬಂದು ಅಪ್ರೂವರ್ ಆಗು, ನಿನ್ಗೊಂದು ಒಳ್ಳೆ ಲೈಫ್ ಇದೆ ಅಂತೆಲ್ಲ ಹೇಳ್ತಾ ಇದ್ರೆ ಇದನ್ನ ಅಸಿಸ್ಟೆಂಟ್ ನೋಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ
ಹೀರೋ ಚಿಕ್ಕಪ್ಪ ಕೂಡ ಏನೋ ಇನ್ನೂ ನ್ಯೂಸ್ ನೋಡ್ತಾ ಇದೆಯಾ, ಫಸ್ಟ್ ಟಿವಿನ ಆಫ್ ಮಾಡೋ, ಇದ್ರ ಮುಖಾಂತರ ನೀನ್ ಬ್ರೈನ್ ವಾಶ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಳೆ ಅಂದಾಗ ಅಸಿಸ್ಟೆಂಟ್ ಏನು ಸರಿಯಾಗಿ ಆನ್ಸರ್ ಮಾಡೋದಿಲ್ಲ, ತಲೆ ಕೆಡೆ ಬಗ್ಸ್ಕೊಂಡಿರ್ತಾನೆ. ಇದೆಲ್ಲ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಆಲ್ರೆಡಿ ಮನೆ ಓನರ್ಗೆ ಕೂಡ ಈ ವಿಷಯ ಗೊತ್ತಾಗಿರುತ್ತೆ ಸರ್, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಅಂತ ನಮ್ಮ ಹೀರೋ ಚಿಕ್ಕಪ್ಪ ಹತ್ರ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ಅವರೆಲ್ಲ ಮತ್ತೆ ಲೈವ್ ಮುಗಿದ್ಮೇಲೆ ಬಂದೆಲ್ಲ ಮಾತಾಡ್ಕೊಳ್ಳೋವಾಗ ಹೆಂಗೋ ಫೈನಲ್ ಆಗಿ ನಮ್ ಹೀರೋ ಚಿಕ್ಕಪ್ಪನ ಸಿಕ್ಕಾಕ್ಸಿದ್ದಾಯ್ತು. ಇವಾಗ ಅವ್ರನ್ನ ಪೊಲೀಸ್ ಅವರೆಲ್ಲ ಹುಡುಕ್ತಾ ಇದಾರೆ. ಇನ್ ನೆಕ್ಸ್ಟ್ ಇರೋದೇ ಡೋಡೋ ಕಂಪನಿನ ಟೇಕ್ ಓವರ್ ಮಾಡೋದು ಅಂತ ಹೇಳಿ ಅವ್ರ ಕಂಪನಿ ಹತ್ರ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಈ ವಿಷಯ ಎಲ್ಲ ಆಂಡ್ರೂ ಬಂದು ಟಿವಿಯಲ್ಲಿ ನೋಡ್ತಾ ಇರ್ತಾನೆ. ಏನೇ ಆದ್ರೂ ಕೂಡ ಡೋಡೋ ಕಂಪನಿನ ಹೀರೋಗ್ ಮಾತ್ರ ನಾನು ಬಿಟ್ಕೊಡೋದಿಲ್ಲ. ಏನ್ ಅನ್ಕೊಂಡಿದ್ದಾನ ಅವನು, ನನ್ನಿಂದೆಲ್ಲ ಕಿತ್ಕೋಬೇಕು ಅಂತ ನೋಡ್ತಾ ಇದ್ದಾನ. ನನಗ್ ಕೆಳಗಡೆ ಬರೋ ಯಾವ್ದೇ ಒಂದು ಸಣ್ಣ ಚಿಕ್ಕ ಕಂಪನಿಗಾದ್ರೆ ಕೂಡ ಆಗ್ಲಿ ನಾನು ನನ್ನ ಕಂಪನಿನ ಕೊಟ್ಬಿಡ್ತೀನಿ ಹೊರತು ಇವನಿಗೆ ಮಾತ್ರ ನಾನು ಕೊಡಲ್ಲ ಅಂತ ಒಂದು ಡಿಸೈಡ್ ನ ಮಾಡ್ಕೊಳ್ತಾನೆ. ಅದನ್ನ ಓಪನ್ ಆಗಿ ಒಂದು ಪ್ರೆಸ್ ಮೀಟ್ ತರ ಮಾಡಿ ಅಲ್ಲೂ ಹೇಳ್ತಾ ಇರ್ತಾನೆ, ನನ್ ಶೇರ್ಸ್ ನ ಮತ್ತೆ ನಮ್ಮ ಅಪ್ಪ ಶೇರ್ಸ್ ನೆಲ್ಲ ಕೂಡ ನಾನು ಇತರ ಒಂದು ಸಣ್ಣ ಕಂಪನಿಗೆ ಕೊಡ್ತಾ ಇದೀನಿ ಅಂತ. ಇದನ್ನೆಲ್ಲ ಚೇರ್ಮನ್ ಕೂಡ ನ್ಯೂಸ್ ಅಲ್ಲಿ ನೋಡ್ತಾರೆ ಆಂಡ್ರೂ ಮಾತಾಡಿರೋದನ್ನೆಲ್ಲ. ಅದಾದ್ಮೇಲೆ ನಾನು ಹೀರೋನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೀರೋ ಕೂಡ ಜಾಗಕ್ಕೆ ಬಂದಿರ್ತಾನೆ. ಚೇರ್ಮನ್ ಬಂದು ಹೇಳ್ತಾರೆ, ಇಲ್ಲಿ ನೋಡಪ್ಪ ನನ್ ಶೇರ್ಸ್ ಎಲ್ಲ ನಾನು ನಿನ್ಗೆ ಕೊಟ್ಬಿಡ್ತಾ ಇದ್ದೀನಿ, ಆದ್ರೆ ಅದಕ್ ಬದಲಾಗಿ ನಾನು ಹತ್ರ ಕೇಳೋದು ಒಂದೇ ಒಂದು ಮಾತ್ರನೇ, ನನ್ನ ಮತ್ತೆ ನನ್ನ ಮಗನ್ನ ಕ್ಷಮಿಸ್ಬಿಡು ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ತುಂಬಾನೇ ಫೀಲ್ ಆಗಿ ಮಾತಾಡಿದ ತಕ್ಷಣ ಹೀರೋಗೂ ಬೇಜಾರಾಗುತ್ತೆ. ಹೀರೋ ಹೇಳ್ತಾನೆ, ಲಾಸ್ಟ್ ಅಂಡ್ ಫೈನಲ್ ಒಂದೇ ಒಂದ್ಸತಿ ನಾನು ನಿಮ್ ಕಂಪನಿನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈ ವಿಷಯ ಆಂಡ್ರೂಗೆ ಗೊತ್ತಾಗಿದ ತಕ್ಷಣ ಆಂಡ್ರೂ ಬಂದು ಆ ಚೇರ್ಮನ್ ಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪ ಯಾರನ್ನ ಕೇಳ್ಬಿಟ್ಟು ನಿಮ್ ಶೇರ್ಸ್ ಇವಾಗೆಲ್ಲ ಅವನಿಗೆ ಕೊಟ್ಟಿದ್ದೀರಾ, ಏನ್ ಮಾಡ್ತಿದ್ದೀರಾ ನೀವು ಅಂದಾಗ ಚೇರ್ಮನ್ ಹೇಳ್ತಾರೆ, ಏನ್ ಹೇಳ್ತಾ ಇದೀಯಾ ಆಂಡ್ರೂ, ಫಸ್ಟ್ ಆಫ್ ಆಲ್ ಡೋಡೋ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅಂತ ನಿನಗೆ ಗೊತ್ತಾ? ಇವಾಗ ನೀನ್ ಈ ತರ ಮಾಡೋದ್ರಿಂದ ಅವ್ರಿಗೆಲ್ಲಾನು ಏಟ್ ಆಗುತ್ತೆ, ಅವ್ರ ಜೀವನ ಎಲ್ಲ ಏನಾಗ್ಬೇಕು. ಆಮೇಲೆ ನಾನ್ ಇವಾಗ ಹೇಳ್ತಾ ಇದೀನಿ ಕೇಳ ಆಂಡ್ರೂ, ನೀನ್ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಆಂಡ್ರೂ ಹೇಳ್ತಾನೆ, ಅಪ್ಪ ಏನ್ ಹೇಳ್ತಾ ಇದ್ದೀರಾ, ಹಂಗಾದ್ರೆ ನೀವು ನನ್ ಕೈ ಬಿಟ್ಬಿಡ್ತಾ ಇದ್ದೀರಾ, ಇನ್ಮೇಲೆ ನಾನ್ ನಿಮ್ ಜೊತೆ ಇರೋದ್ ಬೇಡವಾ ಅಂತಂದಾಗ ಚೇರ್ಮನ್ ಹೇಳ್ತಾರೆ, ಕೆಲವೊಂದು ಸಂಬಂಧಗಳು ನಮ್ಮಿಂದ ದೂರ ಇರುವಾಗ್ಲೇ ಅದ್ರ ಬೆಲೆ ನಮ್ಗೆ ಗೊತ್ತಾಗೋದು ಆಂಡ್ರೂ, ಸೊ ದಯವಿಟ್ಟು ನೀನು ದೂರ ಹೊಟ್ಟೋಗು ಅಂತ ಹೇಳಿದಾಗ ಆಕ್ಚುಲಿ ಅವರೇ ಪಾಪ ತುಂಬಾನೇ ಫೀಲ್ ಮಾಡಿ ಹೇಳ್ತಾರೆ. ಆದ್ರೆ ಆಂಡ್ರೂಗೆ ತುಂಬಾನೇ ಕೋಪ ಬರುತ್ತೆ, ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಇರೋ ಮಾಸ್ಟರ್ ಮೇಲೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಯಾರ್ ಕಣ್ಗೂ ಕಾಣಿಸ್ಕೋಬಾರ್ದಲ್ವಾ, ಸೊ ಅವ್ರ ಹತ್ರ ಇರೋ ಒಂದ್ 4 ಕಾಸನ್ನ ಎತ್ಕೊಂಡೋಗಿ ಯಾರ ಹತ್ರನ ಕೊಟ್ಟು ಒಂದು ಗನ್ನ ತಗೊಳ್ತಾರೆ. ಆ ಗನ್ನಲ್ಲಿ ಟೋಟಲ್ ಆಗಿ 2 ಬುಲೆಟ್ ನ ಲೋಡ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ಅಸಿಸ್ಟೆಂಟ್ ನ ಕರ್ಕೊಂಡು ಹೀರೋಯಿನ್ ಕಾರ್ ಹತ್ರ ಬರ್ತಾರೆ. ಇಲ್ಲಿ ಹೀರೋಯಿನ್ ಕಾರ್ ಅಂದಾಗ ಅವ್ನು ಅದನ್ನ ತೋರಿಸ್ತಾನೆ. ಡೋರ್ ಓಪನ್ ಮಾಡುವಂದಾಗ ಅವ್ನು ಡೋರ್ ಕೂಡ ಓಪನ್ ಮಾಡ್ತಾನೆ. ನನ್ಗಿರೋ ಇಬ್ರು ಶತ್ರುಗಳಂತಂದ್ರೆ ಅದ್ ಹೀರೋಯಿನ್ ಮತ್ತೆ ಹೀರೋ ಮಾತ್ರನೇ, ಅವರಿಂದ್ರೆ ನಾನು ಇವಾಗ ಇಷ್ಟು ದೂರ ಬಂದು ನಿಂತಿರೋದು, ಅವ್ರ ಕತೆನ ಮುಗಿಸ್ಬಿಡ್ಬೇಕು ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಈಗ ನಿಮ್ಗೆ ಕೋಪ ಇರೋದು ಹೀರೋ ಮೇಲೆ ತಾನೆ, ಹೀರೋಯಿನ್ ಏನ್ ಮಾಡಿದ್ಲು, ಅವಳು ಏನಕ್ಕ ಸಾಯಿಸ್ತಾ ಇದೀರಾ ಅಂತ. ಅಂದ್ರೆ ಹೀರೋಯಿನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡಿದ ತಕ್ಷಣ ಹೀರೋ ಚಿಕ್ಕಪ್ಪಗೆ ಕೋಪ ಬಂದ್ಬಿಡತ್ತೆ. ಇಲ್ಲೋಡು, ನನ್ನ ಹತ್ರ ಈ ತರ ಮಾತುಗಳೆಲ್ಲ ಮಾತಾಡ್ಕೊಂಡಿರ್ಬೇಡ, ಆಗೋ ಕೆಲ್ಸ ನೋಡು, ನಾನಿವಾಗ ಈ ಕಾರಲ್ಲಿ ಇರ್ತೀನಿ, ನೀನ್ ಹೋಗ್ಬಿಟ್ಟ ಯಾರ್ಡ್ ಹತ್ರ ವೇಟ್ ಮಾಡ್ತಾ ಇರು, ನಾನಿಲ್ಲ ಅವಳನ್ನ ಸಾಯಿಸ್ಬಿಟ್ಟು ಅವಳನ್ನ ಎತ್ಕೊಂಡ್ಬಂದು ಬಾಡಿನಲ್ಲೇ ಡಿಸ್ಪೋಸ್ ಮಾಡೋದು ಅಂತ ಹೇಳಿ ಇವ್ರು ಬಂದು ಕಾರ್ ಹತ್ತಿ ಕೂತ್ಕೊಳ್ತಾರೆ. ಅಸಿಸ್ಟೆಂಟ್ ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಬಟ್ ಈ ವಿಷಯ ಗೊತ್ತಿಲ್ದೇ ಇರೋ ಹೀರೋಯಿನ್ ಆಸ್ ಯೂಶುವಲ್ ಬಂದು ಕಾರ್ನ ಹತ್ತಾಳೆ. ಟಕ್ಕಂತ ನಮ್ ಹೀರೋ ಚಿಕ್ಕಪ್ಪ ಹಂಗೆ ಗನ್ ತೋರಿಸಿ ಬೆದರಿಸ್ತಾರೆ. ಅಷ್ಟು ಅಸಾಲ್ಟ್ ಆಗಿ ನಾನು ನಿಮ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅನ್ಕೊಂಡ, ನಿಮ್ಮನ್ನ ಅಷ್ಟು ಈಸಿಯಾಗಿ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ಗೆ ಅನ್ನೋನ್ ನಂಬರ್ ಇಂದ ಒಂದು ಕಾಲ್ ಬರುತ್ತೆ. ಹೀರೋ ಚಿಕ್ಕಪ್ಪಗೆ ಗೊತ್ತಿಲ್ಲದೆ ಅದನ್ನ ಅಟೆಂಡ್ ಮಾಡ್ಬೇಕು ಅನ್ಕೊಳ್ಳೋಷ್ಟರಲ್ಲೇ ನಮ್ ಹೀರೋ ಚಿಕ್ಕಪ್ಪ ನೋಡ್ಬಿಡ್ತಾರೆ. ಗನ್ನ ಇಟ್ಟೆ ಅವಳನ್ನ ಓಡುದು ಹಂಗೆ ಜ್ಞಾನತೋಪ ತರ ಮಾಡ್ಬಿಡ್ತಾರೆ. ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಹೀರೋಯಿನ್ಗೆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಅಸಿಸ್ಟೆಂಟ್ ಹೀರೋಯಿನ್ ಕಾಪಾಡ್ಬೇಕು ಅಂತ ಯಾವ್ದೋ ಅನ್ನೋ ನಂಬರ್ ಇಂದ ಕಾಲ್ ಮಾಡಿರ್ತಾನೆ. ಬಟ್ ಇವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಬಂದು ಕೈಲಿ ಒಂದು ಫೋಟೋನ ಇಟ್ಕೊಂಡು ತುಂಬಾನೇ ಫೀಲ್ ಮಾಡಿ ಯಾವ್ದೋ ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂಡಿರ್ತಾನೆ. ಮೋಸ್ಟ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದಾನೆ ಏನಂತ ಗೊತ್ತಿಲ್ಲ. ತುಂಬಾನೇ ಫೀಲ್ ಮಾಡಿ ಆ ಫೋಟೋನ ನೋಡ್ಬಿಟ್ಟು ನಿಮ್ನೆಲ್ಲ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದ್ಸತಿ ಚೇರ್ಮನ್ ಗೆ ಕಾಲ್ ಮಾಡ್ತಾನೆ. ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇದುವರೆಗೂ ನಾನು ಏನೇ ತಪ್ಪು ಮಾಡಿದ್ರೆ ಕೂಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಕ್ಚುಲಿ ನಾನು ಫಸ್ಟ್ ಫಾರಿನ್ ಇಂದ ಇಲ್ಲಿಗೆ ಬಂದಾಗ ನಿಮ್ಮೆಲ್ಲ ತುಂಬಾನೇ ಕೋಪದಿಂದ ಬಂದೆ, ತುಂಬಾನೇ ದ್ವೇಷ ಇಟ್ಕೊಂಡೆ ಬಂದೆ, ನಿಮ್ಮನ್ನ ನಾಶ ಮಾಡ್ಬೇಕು ಅನ್ಕೊಂಡೆ ಬಂದೆ ಅಪ್ಪ. ಆದ್ರೆ ನಿಮ್ ಜೊತೆ ದಿನಗಳು ಕಳಿತಾ ನಾನು ಯಾಕೆ ಚಿಕ್ಕ ವಯಸ್ಸಿಂದ ನಿಮ್ ಜೊತೆ ಇರಬಾರ್ದು, ನಾನು ನಿಮ್ ಜೊತೆ ನಿಂತಿದ್ರೆ ಚೆನ್ನಾಗಿರ್ತಾ ಇತ್ತಂತಲ್ಲ ಅನ್ಕೊಂಡೆ ಅಪ್ಪ. ನೀವಂದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗ್ಬಿಟ್ರಿ ಅಪ್ಪ, ಆದ್ರೆ ಇವಾಗ ಕೂಡ ನನ್ಗೆ ನಿಮ್ನ ಮಿಟ್ಟೋಗಕ್ಕೆ ಮನ್ಸೇ ಇಲ್ಲ ಅಪ್ಪ ಅಂತಲ್ಲ ಅಂದಾಗ ಚೇರ್ಮನ್ ಕೂಡ ತುಂಬಾ ಫೀಲ್ ಆಗ್ತಾರೆ. ಅವ್ರು ಹೇಳ್ತಾರೆ, ಸರಿ ಆಯ್ತು, ಎಲ್ಲಿದೆ ಇವಾಗ ನೀನು ಅಂತ ಕೇಳಿದಾಗ ನಾನು ಒಂದು ಮಾತ್ರ ಹೇಳಕ್ ಇಷ್ಟ ಪಡ್ತೀನಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಸರಿ ಆಯ್ತು, ಹೀರೋಯಿನ್ಗಾದ್ರೂ ಒಂದ್ಸತಿ ಫೋನ್ ಮಾಡಿ ಮಾತಾಡೋಣ ಅಂತ ಫೋನ್ ಎತ್ಕೊಳ್ತಾನೆ. ಬಟ್ ಅವ್ಳಿಗೆ ಕಾಲ್ ಮಾಡಕ್ಕೆ ಅವ್ನಿಗೆ ಮನ್ಸೇ ಬರ್ತಲ್ಲ, ಯಾವ ಮುಖ ಇಟ್ಕೊಂಡು ಅವಳಿಗೆ ಕಾಲ್ ಮಾಡ್ತೀನಿ ಅನ್ನೋ ತರ. ಆದ್ರೆ ಅಷ್ಟರಲ್ಲಿ ಅವ್ನ ನಂಬರ್ಗೆ ಇನ್ನೊಂದು ಕಾಲ್ ಬರುತ್ತೆ. ಯಾರಂತ ನೋಡಿದ್ರೆ ಅಸಿಸ್ಟೆಂಟ್. ಈ ತರ ಹೀರೋ ಚಿಕ್ಕಪ್ಪ ಹೀರೋಯಿನ್ ಕಿಡ್ನಾಪ್ ಮಾಡ್ಬಿಟ್ರು, ಅವ್ರ ಕೈಲಿ ಗನ್ ಬೇರೆ ಇತ್ತು, ಅವಳನ್ನ ಜಂಗ್ಯಾಡ್ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಅಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ, ಆದಷ್ಟು ಬೇಗ ಅವಳನ್ನ ಕಾಪಾಡಿ ಅಂತ ಹೇಳಿದಾಗ ಆಂಡ್ರೂ ಕೂಡ ಇದ್ದು ಬಿದ್ದ ಜಾಗಕ್ಕೆ ಓಡಕ್ಕೆ ಶುರು ಮಾಡ್ತಾನೆ. ಈ ವಿಷಯನ ಹೀರೋಗೆ ಕೂಡ ತಿಳಿಸ್ಬಿಡ್ತಾನೆ ಅಸಿಸ್ಟೆಂಟ್. ಸೊ ಹೀರೋ ಕೂಡ ಪೊಲೀಸ್ ಅವ್ರಿಗೆಲ್ಲ ತಿಳಿಸ್ಬಿಟ್ಟು ಅಲ್ಲಿಂದ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಫಸ್ಟ್ ಹೀರೋ ಚಿಕ್ಕಪ್ಪ ಹೀರೋಯಿನ್ ಆ ಯಾರ್ಡ್ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಅವಳನ್ನ ಕೆಳಗಡೆ ಬಿಸಾಕ್ಬಿಟ್ಟು ಇನ್ನೇನು ಅವಳನ್ನ ಶೂಟ್ ಮಾಡ್ಬೇಕು ಅನ್ಕೊಳ್ಳುವಾಗ ಹೇಳ್ತಾರೆ, ಇಲ್ಲಿ ನೋಡಮ್ಮ, ನೀನ್ ಸಾವಿಗೆ ಕಾರಣ ನಾನಲ್ಲ, ಹೀರೋನೆ, ಇದನ್ನ ನೀನೇನು ಮನ್ಸಲ್ಲಿ ಇಟ್ಕೋಬೇಡ, ಆಮೇಲೆ ದೆವ್ವಾಗ ಬಂದ ನಾ ಕಾಡ ಗಿಡ ಕೆಲಸ ಎಲ್ಲ ಇಟ್ಕೋಬೇಡ, ನಾನು ಮತ್ತೆ ಹೇಳ್ತಾ ಇದೀನಿ, ಇದಕ್ ಕಾರಣ ಹೀರೋ ಮಾತ್ರನೇ ಅಂತ ಹೇಳಿ ಇನ್ನೇನ್ ಶೂಟ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಹಂಗೆ ಆ ಜಾಗಕ್ಕೆ ಆಂಡ್ರೂ ಬಂದ್ಬಿಡ್ತಾನೆ. ಹಂಗೆ ಹೀರೋ ಚಿಕ್ಕಪ್ಪ ಹೆಸರನ್ನ ಕೂಕೊಂಡು ಹತ್ರ ಬಂದವನು ಹಂಗೆ ಹೀರೋ ಚಿಕ್ಕಪ್ಪನ ಕೆಳಗಡೆ ತಳ್ಳಿ ಅವ್ರ ಕತ್ತನ ಹಂಗೆ ಗಟ್ಟಿಯಾಗಿ ಇಸ್ತಾ ಇರ್ತಾನೆ. ನೀನ್ ಇಲ್ಲಿ ಇರ್ಬೇಡ, ನೀನ್ ಹೊರಟೋಗು, ನೀನ್ ಇದ್ರೆ ಅವ್ನ ನಿನ್ನ ಸಾಯಿಸ್ಬಿಡ್ತಾನೆ, ನೀನ್ ಹೊರಟೋಗು ಅಂತ ಹೀರೋಯಿನ್ ಹೆಂಗೋ ಮಾತ್ಸಿ ಅಲ್ಲಿಂದ ಕಳಿಸ್ಬೇಕು ಅಂತ ನೋಡ್ತಾನೆ. ಹೀರೋಯಿನ್ ಕೂಡ ಹಂಗೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಕೈಗೆ ಸ್ವಲ್ಪ ದೂರದಲ್ಲಿ ತನ ಗನ್ ಬಿದ್ದಿರತ್ತೆ. ಇವ್ರು ಟಕ್ಕಂತ ಗನ್ನ ಎತ್ಕೊಂಡು ಆಂಡ್ರೂ ಹೊಟ್ಟೆಗೆ ಶೂಟ್ ಮಾಡೇ ಬಿಡ್ತಾರೆ.
ಈ ಸೌಂಡ್ ಕೇಳಿಸಿದ ತಕ್ಷಣ ಹೀರೋನ್ಗೆ ತುಂಬಾ ಭಯ ಆಗ್ಬಿಡುತ್ತೆ. ಅಯ್ಯೋ ಅವ್ನಿಗೆ ಏನಾಯ್ತು ಏನೋ ಅಂತ ಹೇಳಿ ಅವಳು ತಿರುಗಿ ನೋಡ್ಬಿಟ್ಟು ಅವ್ನ ಹತ್ರ ಬರ್ಬೇಕು ಅಂತ ನೋಡ್ತಾಳೆ. ಆದ್ರೆ ಆಂಡ್ರೂ ಬಂದ್ಬಿಟ್ಟು ಬೇಡ ನೀನ್ ತಿರುಗಿ ನೋಡ್ಬೇಡ, ನೀನ್ ಮತ್ತೆ ಇಲ್ಲಿ ಬರ್ಬೇಡ, ಅವ್ರು ನಿನ್ನ ಶೂಟ್ ಮಾಡ್ಬಿಡ್ತಾರೆ, ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಹೀರೋ ಚಿಕ್ಕಪ್ಪ ಕೈಲಿರೋ ಗನ್ನಲ್ಲಿ ಇನ್ನೊಂದು ಬುಲೆಟ್ ಇರತ್ತಲ್ಲ ಅದನ್ನ ಬಂದು ಹೀರೋಯಿನ್ ಕಡೆ ಪಾಯಿಂಟ್ ಔಟ್ ಮಾಡಿ ಶೂಟ್ ಮಾಡ್ಬೇಕು ಅಂತ ನೋಡ್ತಾರೆ. ಅವಾಗೂ ಆಂಡ್ರೂ ಬಂದು ನಮ್ ಹೀರೋ ಚಿಕ್ಕಪ್ಪ ಕತ್ನ ಇಸುಕ್ತಾನೆ ಇರ್ತಾನೆ. ಆದ್ರೆ ಗನ್ನ ನೋಡಿದ ತಕ್ಷಣ ಆಂಡ್ರೂ ಅದನ್ನ ಮತ್ತೆ ಅವ್ನ ಕಡೆ ತಿರ್ಸ್ಕೊಳ್ತಾನೆ. ನೋಡಿ ಸೆಕೆಂಡ್ ಬುಲೆಟ್ ಕೂಡ ಆಂಡ್ರೂಗೆ ಬಿದ್ಬಿಡುತ್ತೆ. ಅದ್ರಲ್ಲಿ ಇದ್ದಿದ್ ಎರಡೇ ಬುಲೆಟ್ ತಾನೆ, ಅದಕ್ ಮೇಲೆ ಹೀರೋಯಿನ್ ಶೂಟ್ ಮಾಡಕ್ ಆಗಲ್ಲ. ಹೀರೋಯಿನ್ ಕೂಡ ಹತ್ರ ಬರ್ಬೇಕನ್ನೋಷ್ಟ್ರಲ್ಲೇ ಅಲ್ಲಿ ಪೊಲೀಸ್ ಸೈರನ್ ಸೌಂಡ್ ಕೇಳಿಸಿದ ತಕ್ಷಣ ಹೀರೋ ಚಿಕ್ಕಪ್ಪ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಆಂಡ್ರೂ ಹತ್ರ ಓಡ್ ಬಂದ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಆಂಡ್ರೂ, ನಿನ್ಗೇನು ಆಗಕ್ ನಾನ್ ಬಿಡೋದಿಲ್ಲ, ನಾನು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ, ಸೇವ್ ಮಾಡ್ಬಿಡ್ತೀನಿ ಅಂದಾಗ ಆಂಡ್ರೂ ಹೇಳ್ತಾನೆ ಬೇಡ, ನಾನ್ ಸ್ವಲ್ಪ ತಿಂಗೆ ಇರಕ್ ಬಿಟ್ಬಿಡು, ನಾನ್ ಸಾಯ್ತಾ ಇದೀನಿ ಅಂತ ನನ್ಗೇನು ಚಿಂತೆ ಇಲ್ಲ, ಹೆಂಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿನ್ನ ಕಾಪಾಡ್ಬಿಟ್ಟಲ್ವಾ, ನನ್ಗಷ್ಟು ಸಾಕು, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ನಿನಗೆ ಚೆನ್ನಾಗೇ ಗೊತ್ತು, ಆದ್ರೆ ನಾನು ತುಂಬಾ ಸತಿ ನಿನ್ ಮನ್ಸಿಗೆ ನೋವಾಗೋ ತರ ನಡ್ಕೊಂಡಿದ್ದೀನಲ್ವಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಅಂತಾಳೆ ಸರಿ ನೀನ್ ಯಾಕೆ ಇವಾಗ ಇಷ್ಟೊಂದು ಮಾತಾಡ್ತಾ ಇದೀಯಾ, ಮಾತಾಡ್ದಷ್ಟು ಎನರ್ಜಿ ವೇಸ್ಟ್ ಆಗತ್ತೆ, ನೀನೇನು ಮಾತಾಡ್ಬೇಡ, ಹಾಸ್ಪಿಟಲ್ಗೆ ಹೋಗೋವರೆಗೂ ದಯವಿಟ್ಟು ಸುಮ್ನೆ ಇರೋ ಅಂದಾಗ ಆಂಡ್ರೂ ಹೇಳ್ತಾನೆ ಇಲ್ಲ ನನ್ಗೆ ಇದಕ್ ಮೇಲೆ ನಿನ್ನ ಹತ್ರ ಮಾತಾಡೋ ಚಾನ್ಸ್ ಸಿಗಲ್ಲ ಅಂತ ಅನಿಸ್ತಾ ಇದೆ, ನಿನ್ ಬಾಡಿ ಕೂಡ ನಮ್ಮ ಬಾಡಿ ತರನೇ ತುಂಬಾನೇ ವಾರ್ಮ್ ಆಗಿದೆ ಅಂತ ಹೇಳ್ಕೊಂಡೆ. ಹಂಗೆ ಪಾಪ ವಾಯ್ಸ್ ಎಲ್ಲ ಫುಲ್ ಸ್ಲೋ ಆಗೋಯ್ತು, ಅವ್ನ್ ಕಣ್ ಕೂಡ ಮುಚ್ಬಿಟ್ಟ, ಅಷ್ಟೇ ಅವನು ತೀರೋದ ಅಂತ ಹೀರೋನ್ಗೆ ಗೊತ್ತಾಗೋಯ್ತು. ಅವಳಿಗೆ ಪಾಪ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಂಡ್ರೂ ನೆನೆಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಕರೆಕ್ಟ್ ಆಗಿ ಲೊಕೇಶನ್ ಹತ್ರ ಬಂದ್ಬಿಡ್ತಾನೆ. ಕರೆಕ್ಟ್ ಆಗಿ ಅವ್ರು ಬರೋದಕ್ಕೂ ನಮ್ ಹೀರೋ ಚಿಕ್ಕಪ್ಪ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಅವ್ರನ್ನ ಹಿಡಿಬೇಕು ಅಂತ ಹೇಳಿ ಕಾರಿಂದ ಸ್ಪೀಡ್ ಆಗಿ ಹೋಗ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪನ ಗುದ್ದಿ ಇವ್ರು ಕೆಳಗಡೆ ಇಳ್ದೋಗಿ ನಮ್ ಹೀರೋ ಚಿಕ್ಕಪ್ಪನ ಹಿಡ್ಕೊಂಡು ಅಷ್ಟೇ ನಿನ್ಗೆ ಜೈಲ್ ವಾಸನ ನಿನ್ಗೆ ಅಂತ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಕಣೋ, ನಾನು ಆದಷ್ಟು ಬೇಗ ಮತ್ತೆ ಜೈಲಿಂದ ಬರ್ತೀನಿ, ನಿನ್ ಕತೆ ನೋಡ್ತೀನಿ ಅಂತ ಇವಾಗ ಕೂಡ ಅದೇ ತರ ರಿವೆಂಜ್ ಇಂದಾನೆ ಮಾತಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಸುಮ್ನೆ ಬಿಡ್ತಾನೆ, ಅವನನ್ನ ಪೊಲೀಸರಿಗೆ ಒಪ್ಪಿಸ್ಬಿಡ್ತಾರೆ. ಅದಾದ್ಮೇಲೆ ಆಂಡ್ರೂ ಅವ್ರ ಜಾಗಕ್ಕೆ ಬರ್ತಾರೆ. ಹೀರೋಯಿನ್ ಎಲ್ಲಿದ್ದಾರೆ ಅಂತ ಹುಡ್ಕೊಂಡ್ ಬಂದಾಗ ಅಲ್ಲಿ ಆಂಡ್ರೂ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನ್ನ ನೋಡ್ಕೊಂಡು ಹೀರೋಯಿನ್ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಹೀರೋಯಿನ್ ಹಂಗೆ ಅವಳ ಆಫೀಸ್ ಅಲ್ಲಿ ತುಂಬಾನೇ ಬೇಜಾರಾಗಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಬರ್ತಾನೆ. ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವ್ ಅವಾಗ ಹೇಳ್ದಾಗ್ಲೇ ನಾನು ಕೇಳಿರ್ಬೇಕಾಗಿತ್ತು, ನಾನು ಇವಾಗ ಹೀರೋ ಚಿಕ್ಕಪ್ಪ ವಿರುದ್ಧ ಎಲ್ಲ ನಿಜ ಹೇಳ್ತೀನಿ, ನಿನ್ ತಮ್ಮ ಸಾವಿಗೆ ಕಾರಣ ಅವರೇ ಅಂತ ನಾನೇ ಅಪ್ರೂವರ್ ಆಗ್ತೀನಿ ಅಂತ ಹೇಳಿದ ತಕ್ಷಣ ಹೀರೋಯಿನ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಹೀರೋಯಿನ್ ಕಷ್ಟಪಟ್ಟು ಲಾಯರ್ ಓದಿದ್ದೆ ಅವ್ರ ತಮ್ಮ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು, ಹೀರೋಗೆ ನ್ಯಾಯ ಸಿಗ್ಬೇಕು ಅಂತ ತಾನೆ, ಇವಾಗ ಅದೇ ನೆರವೇರ್ತಾ ಇರೋದ್ರಿಂದ ಅವಳಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಜೋನ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇರ್ತಾರೆ ಈ ತರ ಹೀರೋ ಚಿಕ್ಕಪ್ಪ ಅವರ ಫಸ್ಟ್ ವೈಫ್ ನ ನಾನೇ ಅನ್ಕೊಳ್ದೆ ಕೊಲೆ ಮಾಡಿರೋದು, ಆದ್ರೆ ಅವಾಗ ನನ್ಗದ್ ಗೊತ್ತಿಲ್ಲ, ಇವಾಗ ಅದೆಷ್ಟು ದೊಡ್ಡ ತಪ್ಪು ಅಂತ ನನ್ಗೆ ಗೊತ್ತಾಗ್ತಾ ಇದೆ, ಅದರಿಂದ ನನ್ಗೆ ಪಾಲಿಟಿಕ್ಸ್ ಅಲ್ಲಿ ಇರೋದಕ್ಕೆ ಅರ್ಹತೆನೇ ಇಲ್ಲ, ಸೊ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆಂತ ಒಂದು ಪೋಸ್ಟ್ ಕೊಟ್ಟಿರ್ತಾರಲ್ಲ ಅಲ್ಲಿಂದ ಅವರು ರಿಸೈನ್ ಆಗ್ತೀನಿ ಅಂತ ಹೇಳ್ತಾ ಇರೋದು. ಇನ್ನೊಂದ್ ಕಡೆ ಪೊಲಿಟಿಷಿಯನ್ ತೋರಿಸ್ತಾರೆ, ಅವ್ರೀಗ ದೊಡ್ಡ ಪ್ರೆಸಿಡೆಂಟ್ ಆಗ್ಬಿಟ್ಟಿದಾರಲ್ವಾ, ಅವ್ರು ಇರ್ಬೇಕಾದ್ರೆ ಹೀರೋ ನೋಡಕ್ಕೆ ಅಂತ ಹೋಗಿರ್ತಾರೆ. ಆಕ್ಚುಲಿ ಇವ್ರು ಇವಾಗ ಇದ್ರ ಪ್ರೆಸಿಡೆಂಟ್ ಶೀಟ್ ಅಲ್ಲಿ ಕುತ್ಕೋಬೇಕಂತಂದ್ರೆ ನಮ್ ಹೀರೋ ತಾನೇ ಕಾರಣ, ಅವನ ತಾನೇ ತುಂಬಾ ಹೆಲ್ಪ್ ಮಾಡಿರ್ತಾನೆ. ಸೊ ಅವನ ಕರೆದು ತುಂಬಾನೇ ಮರ್ಯಾದಿಂದ ಮಾತಾಡ್ತಾರೆ. ಹೀರೋ ಹೇಳ್ತಾನೆ ನಾನ್ ನಿಮ್ಮ ಹತ್ರ ಫಸ್ಟ್ ಅಂಡ್ ಲಾಸ್ಟ್ ಒಂದೇ ಒಂದು ಹೆಲ್ಪ್ ಕೇಳೋಣ ಅಂತ ಬಂದಿದ್ದೀನಿ. ಈಗ ಹೀರೋ ಚಿಕ್ಕಪ್ಪನ ಅಂದ್ರೆ ಸಾರಿ ನಮ್ ಚಿಕ್ಕಪ್ಪನ ಹೆಂಗೋ ಜೈಲಲ್ಲಿ ಹಾಕಿದ್ದಾರೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗೋ ತರ ನೀವ್ ನೋಡ್ಬೇಕು ಅಂತಂದಾಗ ಗಲ್ಲು ಶಿಕ್ಷೆನ ಅದೆಂಗಪ್ಪ ಸಾಧ್ಯ ಅಂದಾಗ ಅದ್ ಹೆಂಗೆ ಏನು ಅಂತ ನೀವೇ ನೋಡ್ಕೋಬೇಕು, ಯಾಕಂದ್ರೆ ನಾನ್ ಕೇಳ್ತಾ ಇರೋ ಫಸ್ಟ್ ಅಂಡ್ ಲಾಸ್ಟ್ ಆಸೆ ಇದು ಅಂತಂದಾಗ ಆ ಪೊಲಿಟಿಷಿಯನ್ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ನಂಗೆ ಜೈಲ್ಗೆ ಕರ್ಕೊಂಡು ಹೋಗಕ್ಕೆ ಆ ವ್ಯಾನ್ ಅಲ್ಲಿ ಹತ್ತಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋ ನೋಡ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಇದೆಲ್ಲ ಎಷ್ಟು ದಿನ ಅಂತ ಅನ್ಕೊಂಡಿದ್ಯಾ, ನಾನು ಆದಷ್ಟು ಬೇಗ ಹೊರಗಡೆ ಬರ್ತೀನಿ ನೋಡ್ಕೊಂಡಿರೋ ಅಂದಾಗ ಹೀರೋ ಅಂತಾನೆ ಇದಕ್ಕೆಲ್ಲ ನೀವು ಕಾಣ್ತಾ ಇರ್ಬೇಕು, ಯಾಕಂದ್ರೆ ನಿಮ್ಗೆ ಸಿಗೋ ಶಿಕ್ಷೆ ಸಾಮಾನ್ಯವಾದದ್ದಲ್ಲ, ನಿಮ್ಗೆ ಗಲ್ ಶಿಕ್ಷೆನೆ ಸಿಗೋದು ಅಂದಾಗ ಹೀರೋ ಚಿಕ್ಕಪ್ಪ ನಗದ್ಬಿಟ್ಟು ಹೇಳ್ತಾರೆ ಏನು ಗಲ್ ಶಿಕ್ಷೆನ, ಹತ್ತತ್ರ 30 ವರ್ಷದಿಂದ ಕೊರಿಯಾನಲ್ಲಿ ಆ ಗಲ್ ಶಿಕ್ಷೆನೆ ಇಲ್ದಂಗ್ ಆಗಿದೆ, ಇವಾಗೇನೋ ಅದನ್ನ ಕೊಡ್ತಾರೆ ಅಂದಾಗ ಹೀರೋ ಹೇಳ್ತಾನೆ ನೀವ್ ಆತರ ಭ್ರಮೆನಲ್ಲೇ ಇರಿ, ಯಾವತ್ತು ನಿಮ್ಗೆ ಸೂಪ್ ಅಲ್ಲಿ ಚಿಕನ್ ಹಾಕಿ ಕೊಡ್ತಾರೋ ನಾನ್ ವೆಜ್ ಸೂಪ್ ಯಾವಾಗ ಕೊಡ್ತಾರೋ ಅವತ್ತೇ ನಿಮ್ ಲಾಸ್ಟ್ ದಿನ ಅಂತ ನೀವು ತಿಳ್ಕೊಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಅದನ್ನ ಸೀರಿಯಸ್ ಆಗಿ ಎತ್ಕೊಂಡಾಗಿಲ್ಲ, ಅವ್ರು ಟೆನ್ಷನ್ ಆಗ್ಬಿಟ್ಟು ಆ ವ್ಯಾನ್ ಹತ್ಕೊಂಡು ಹೊರಟೋಗ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಟೀಮ್ ಎಲ್ಲ ಕೂತ್ಕೊಂಡು ಸಕ್ಕ ಸಂತೋಷವಾಗಿ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ, ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತಾರೆ. ಅವಾಗ ಮ್ಯಾನೇಜರ್ ಅನ್ನು ಹೋಗ್ಬಿಟ್ಟು ಕೇಳ್ತಾರೆ ಹೌದು ನಿಮ್ಗೆ ಏನ್ ಆಸೆ ಇತ್ತು, ನಾನು ನಿಮ್ನ ಕೇಳಲೇ ಇಲ್ವಲ್ಲ ಅಂದಾಗ ಮ್ಯಾನೇಜರ್ ಹೇಳ್ತಾರೆ ನನ್ಗೇನಿರತ್ತಪ್ಪ ಅಂತ ದೊಡ್ಡ ಆಸೆ, ನನ್ಗೆ ಜ್ಞಾಪಕ ಇರೋವರೆಗೂ ನಾನು ಡೋಡೋ ಕಂಪನಿಯಲ್ಲೇ ಕೆಲಸ ಮಾಡಿದ್ದು, ಇವಾಗವರೆಗೂ ನನ್ ಕೊನೆ ಉಸಿರವರೆಗೂ ನಾನು ಡೋಡೋ ಕಂಪನಿಯಲ್ಲೇ ಕೆಲಸ ಮಾಡಿದ್ರೆ ಸಾಕು ಅಂದಾಗ ಹೀರೋ ಹೇಳ್ತಾನೆ ಹಂಗಾದ್ರೆ ಡೋಡೋ ಕಂಪನಿ ಮೇಲೆ ನಿಮ್ದೆ, ನೀವೇ ಅದಕ್ಕೆ ಚೇರ್ಮನ್ ಆಗಿರ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೆ ಸಕ್ಕ ಶಾಕ್ ಆಗುತ್ತೆ, ಏನು ಕಂಪನಿನೇ ನನಗ್ ಕೊಡ್ತಾ ಇದೀಯಾ ಅಂತ ತುಂಬಾ ಸಂತೋಷ ಪಡ್ತಾರೆ. ಅವ್ರು ಕೇಳ್ತಾರೆ ಹಂಗಾದ್ರೆ ಮಿಯಾ ಇಲ್ಲಿದ್ದಾಳಲ್ಲ, ಮಿಯಾ ಮುಂದೆ ನನ್ಗೆ ಹೇಳ್ತಾ ಇದೀರ ಅಂದಾಗ ಮಿಯಾ ಹೇಳ್ತಾಳೆ ಅಯ್ಯೋ ಮತ್ತೆ ಕಂಪನಿ ವಿಷಯಕ್ಕೆಲ್ಲ ನನ್ನ ಹೇಳಿಬೇಡಿ, ನನ್ಗೂ ಆ ಕಂಪನಿಗೆ ಏನು ಸಂಬಂಧ ಇಲ್ಲ, ನನ್ ಪಾಡಗ್ ನಾನು ಇಷ್ಟಪಟ್ಟಿರೋ ಕೆಲಸನ ಮಾಡಕ್ ಬಿಟ್ರೆ ಸಾಕು, ಇದಕ್ ಮೇಲೆ ನನ್ಗಿನ್ನೇನು ಬೇಡ ಅಂತ ಹೇಳ್ತಾಳೆ. ಅದಾದ್ಮೇಲೆ ಲೀಗ್ ಹೇಳ್ತಾಳೆ ಲೀ ನೀನ್ ಕೂಡ ನನ್ಗೋಸ್ಕರ ತುಂಬಾನೇ ಹೆಲ್ಪ್ ಮಾಡಿದ್ಯಾ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಈ ತರ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟೇ ನೀನು, ಸೊ ನನ್ ಜಾಗನ ನಾನ್ ನಿನಗ್ ಕೊಡ್ತಾ ಇದ್ದೀನಿ, ನಾನ್ ಇವಾಗ ನನ್ ಜಾಗದಿಂದ ರಿಟೈರ್ಡ್ ಆಗೋಣ ಅನ್ಕೊಂಡಿದೀನಿ ಅಂದಾಗ ಅಲ್ಲಿಗೆ ಸಕ್ಕತ್ ಶಾಕು, ಏನು ಅಷ್ಟು ದೊಡ್ಡ ಸಂಸ್ಥೆನ ನನ್ಗೋಸ್ಕರ ಕೊಡ್ತಾ ಇದೀರಾ, ನಾನ್ ಅದನ್ನ ನೋಡ್ಕೊಬೇಕಾ ಅಂತ. ಹೀರೋ ಏನಕ್ಕೆ ಇತ್ರ ಹೇಳ್ತಿದ್ದಾನೆ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಅವ್ನ್ ಕಣ್ ಕಾಣಿಸ್ದೆ ಆಗುತ್ತಲ್ಲ, ಅದಕ್ಕಾಗಿರೋ ಸಿಂಪ್ಟಮ್ಸ್ ಕೂಡ ಇವಾಗ ಸ್ಟಾರ್ಟ್ ಆಗುತ್ತೆ, ಅಲ್ಲಿರೋ ವೈನ್ ಗ್ಲಾಸ್ ನ ಕೂಡ ಅವ್ನ ಕೈಲಿ ಎತ್ಕೊಳಕ್ ಆಗ್ತಾ ಇಲ್ಲ, ಅದೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಂಗೆ ನಮ್ ಹೀರೋ ಕಣ್ಣೆಲ್ಲ ಉಜ್ಕೊಳ್ತಾ ಇರ್ತಾನೆ. ಹೀರೋಯಿನ್ ಅಲ್ಲಿ ನಾನು ಅವಳನ್ನ ನೋಡ್ಬೇಕು, ಅವಳಿಗೆ ಎಷ್ಟು ಗಂಟೆಗೆ ಫ್ಲೈಟ್ ಅಂತ
ಅಂತೆಲ್ಲ ಕೇಳ್ತಾ ಇರ್ತಾರೆ. ಇವಾಗ ಹೀರೋಯಿನ್ ತೋರಿಸ್ತಾರೆ. ಆಕ್ಚುಲಿ ಹೀರೋಯಿನ್ ಬಂದು ಈಗ ಜರ್ಮನಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಅದರಿಂದ ಅವ್ರ ಲಾಯರ್ ಫ್ರೆಂಡ್ ಹತ್ರ ಎಲ್ಲ ಹೋಗಿ ಬರ್ತೀನಿ ಅಂತ ಹೇಳಿ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇರ್ತಾಳೆ. ಆಕ್ಚುಲಿ ಅವ್ಳಿಗೆ ಇಲ್ಲಿ ಬಿಟ್ಟೋಗಕ್ ಮನ್ಸಿಲ್ಲ, ಇದ್ರೂನು ಕೆಲ್ಸಕ್ಕೋಸ್ಕರ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಈ ತರ ಪ್ಲಾನ್ ಮಾಡಿರ್ತಾಳೆ. ಇವಳನ್ನ ನಮ್ ಹೀರೋ ದೂರದಿಂದ ನೋಡ್ತಾ ಇರ್ತಾನೆ. ಹೀರೋಗೇನು ಇನ್ ಸ್ವಲ್ಪ ದಿನದಲ್ಲ ಸ್ವಲ್ಪ ಹೊತ್ತಲ್ಲ ಅವ್ನ ಕಣ್ಣು ಹೊರಟೋಗುತ್ತಲ್ಲ, ಇನ್ ಕಂಪ್ಲೀಟ್ ಆಗಿ ಅವಳನ್ನ ನೋಡದೇ ಇರಂಗ್ ಆಗ್ಬಿಡುತ್ತೆ ಅಂತ ಹೇಳಿ ಲಾಸ್ಟ್ ಅಂಡ್ ಫೈನಲ್ ಅವಳನ್ನ ಒಂದ್ಸತಿ ನೋಡ್ಬೇಕು ಅಂತ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರೋದು. ಹೀರೋಯಿನ್ ಕೂಡ ಸರಿ ಆಯ್ತು ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಕಾರ್ ಹತ್ತಕ್ ಹೋಗ್ತಾಳೆ. ಆದ್ರೆ ಅವ್ಳಿಗೆ ಫೀಲ್ ಆಗ್ತದೆ ಯಾರೋ ನನ್ನ ನೋಡ್ತಾ ಇದಾರಲ್ವಾ ಅಂತ. ಇವಳು ಟಕ್ ಅಂತ ತಿರುಗಿ ನೋಡಿದಾಗ ಅಲ್ಲಿ ದೂರದಲ್ಲಿ ಹೀರೋ ಮತ್ತೆ ಮ್ಯಾನೇಜರ್ ನಿಂತಿರೋದನ್ನ ನೋಡ್ಬಿಡ್ತಾಳೆ. ಹೀರೋಗಂತೂ ತುಂಬಾನೇ ಒಂಥರ ಬೇಜಾರಾಗ್ಬಿಡುತ್ತೆ, ಅವಳಿತ್ರ ನನ್ನ ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅಂತ. ಹೀರೋಯಿನ್ ಕೂಡ ತುಂಬಾನೇ ಬೇಜಾರಾಗುತ್ತೆ. ಹೀರೋ ಆತರ ಹೀರೋಯಿನ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಣ್ ಫುಲ್ ಆಗಿ ಬ್ಲಾಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪೂರ್ತಿಯಾಗಿ ಬ್ಲಾಂಕ್ ಕೂಡ ಆಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ನಮ್ ಹೀರೋಗೆ ಕಣ್ ಕಾಣಿಸ್ದೇನೆ ಆಗೋಯ್ತು. ಇವಾಗ ಹಂಗೆ ಒಂದು 2 years ಆದ್ಮೇಲೆ ತೋರಿಸ್ತಾರೆ. ಇವಾಗ ಒಂದು ದೊಡ್ಡ ಮನೆನ ತೋರಿಸ್ತಾರೆ. ಈ ಮನೆ ಜ್ಞಾಪಕ ಇದೆಯಾ? ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ. ನಮ್ ಹೀರೋಗೆ ಫಸ್ಟ್ ಕಣ್ ಕಾಣಿಸ್ದೇ ಇರೋವಾಗ ಇದ್ದ ಅಲ್ವಾ ಮನೆ, ಅದೇ ಮನೆಯಲ್ಲೇ ಇರ್ತಾನೆ. ಇವನು ಯಾರ್ಯಾರಿಗೆ ಏನೇನ್ ಜವಾಬ್ದಾರಿನ ಕೊಡ್ಬೇಕು ಅಂತ ಕಣ್ ಕಾಣಿಸ್ದಿರೋಕ್ ಮುಂಚೆ ಎಲ್ಲರಿಗೂ ಜವಾಬ್ದಾರಿನ ಕೊಟ್ಬಿಟ್ಟು ಅವ್ನ್ ನೆಕ್ಸ್ಟ್ ಲೈಫ್ ನ ಇಲ್ಲೇ ಲೀಡ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಈ ಮನೆಗೆ ಬಂದಿರ್ತಾನೆ. ಆದ್ರೆ ಕಂಪ್ಲೀಟ್ ಆಗಿ ಕಣ್ ಕಾಣಿಸ್ತಾ ಇಲ್ವಲ್ಲ. ಇವಾಗ ಹಂಗೆ ಕೂತಿರ್ಬೇಕಾದ್ರೆ ಅಲ್ಲಿ ನ್ಯೂಸ್ ಓಡ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಳ್ತಾನೆ. ಅದ್ರಲ್ಲಿ ಹೇಳ್ತಾರೆ ಜಿಯೋನ ಬಂದು ಇವಾಗ ರಿಲೀಸ್ ಮಾಡ್ತಾ ಇದಾರೆ ಅಂತ. ಅಂದ್ರೆ ಜಿಯೋನ ಕೂಡ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರಲ್ವಾ, ಅದರಿಂದ ಈಗ ಒಂದು ಸ್ಪೆಷಲ್ ಡೇ ಇರೋದ್ರಿಂದ ಇವತ್ತು ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾ ಇದಾರೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮಿಯಾ ಬಗ್ಗೆ ಕೂಡ ಹೇಳ್ತಾರೆ. ಈ ತರ ಸೌತ್ ಕೊರಿಯಾದಿಂದ ಆಫ್ರಿಕಾಗ ಹೋಗಿರೋ ಮಿಯಾ ಅಂತ ಡೋಡೋ ಕಂಪನಿಯ ಚೇರ್ಮನ್ ಅವರ ಮಗಳು. ಅವ್ರು ಬಂದು ಆಫ್ರಿಕಾನಲ್ಲಿ ತುಂಬಾ ಬಡ ಮಕ್ಕಳನ್ನ ದತ್ತಕ್ ತಗೊಂಡು ಅವ್ರಿಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನ ಮಾಡ್ಕೊಟ್ಟು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ. ಅದರಿಂದ ಅವ್ರಿಗೆ ಈ ತರ ಒಂದು ಅವಾರ್ಡ್ ನ ಕೊರಿಯಾ ಕಡೆಯಿಂದ ಕೊಡ್ತಾ ಇದೀವಿ ಅಂತೆಲ್ಲ ಅವಳ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳಿ ವಿಷಯನ ತಿಳಿಸ್ತಾ ಇರ್ತಾರೆ. ಇವಾಗ ಆ ಜಾಗಕ್ಕೆ ಆ ಕಾಮಿಡಿ ಪೀಸ್ ಬಂದ್ಬಿಟ್ಟು ಹೇಳ್ತಾನೆ, ಈ ತರ ನಿಮ್ ಚಿಕ್ಕಪ್ಪಗೆ ಇವತ್ತೇ ಫೈನಲ್ ಡೇ ಅಂತ. ಏನಂದ್ರೆ ಚಿಕ್ಕಪ್ಪ ಅವ್ರ ಜೈಲಲ್ಲಿ ಇರ್ತಾರಲ್ವಾ, ಅಲ್ಲಿ ಅವ್ರಿಗೆ ಇವತ್ತು ಊಟ ತಂದು ಕೊಟ್ಟಿರ್ತಾರೆ. ಆ ಊಟ ಬಂದು ಚಿಕನ್ ಸೂಪ್ ಅಂತ ಅವ್ರಿಗೆ ಗೊತ್ತಿಲ್ದೇನೆ ತಿನ್ಕೊಂಡು ಕುಡಿತಾ ಇರ್ತಾರೆ. ಆತರ ಸೂಪ್ ಅಲ್ಲ ಚಿಕನ್ ಪೀಸ್ ಕಾಣಿಸಿದ ತಕ್ಷಣ ನಮ್ ಹೀರೋ ಮಾತಾಡಿದ್ ನೆನಪು ಅವ್ರಿಗೆ ಬರುತ್ತೆ. ಅಂದ್ರೆ ನಿನ್ಗೆ ಯಾವತ್ತು ಜೈಲಲ್ಲಿ ಚಿಕನ್ ಸೂಪ್ ನ ಕೊಡ್ತಾರೋ ಅವತ್ತೇ ನಿಮ್ ಲಾಸ್ಟ್ ಅಂಡ್ ಫೈನಲ್ ಡೇ ಅಂತ. ಅದ್ ನೋಡಿದ ತಕ್ಷಣ ಅವ್ರಿಗೆ ತುಂಬಾನೇ ಹೆದರಿಕೆ ಆಗುತ್ತೆ, ತುಂಬಾನೇ ಭಯ ಪಡ್ತಾರೆ. ಅಯ್ಯೋ ಇದೇನ್ ಇದೇ ತರ ಆಗ್ತಾ ಇದೆ ಅಂತ. ಕರೆಕ್ಟಾಗಿ ಅದೇ ಜಾಕೆ ಪೊಲೀಸ್ ಅವರಿಬ್ಬರು ಬಂದ್ಬಿಟ್ಟು ನಡೀರಿ ನೀವು ಬನ್ನಿ ನಮ್ ಜೊತೆ ಅಂತಂದಾಗ, ಇಲ್ಲ ನಾನ್ ಬರೋದಿಲ್ಲ, ನಾನು ಇನ್ನೂ ಬದುಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ಬಿಡ್ತಾರ? ಯಪ್ಪ, ಇವಾಗವರೆಗೂ ಮಾಡಿರೋ ಪ್ರತಿಯೊಂದು ಕೊಲೆಗಳಿಗೂ ತಪ್ಪುಗೂ ಫೋರ್ಜರಿ ಕೆಲ್ಸಕ್ಕೂ ಎಲ್ಲದಕ್ಕೂ ಸೇರಿ ಅವ್ರಿಗೆ ಗಲ್ ಶಿಕ್ಷೆ ಕೊಡ್ತಾ ಇದಾರೆ. ಆದ್ರೆ ಅಪ್ಪನ ಹೇಳ್ಕೊಂಡು ಹೋಗ್ತಾ ಇದ್ರೆ ಬಿಡ್ತಾನೆ ಇಲ್ಲ ನನ್ಗೆ ಬೇಡ ಅಂತ ಹೇಳ್ತಾರೆ. ಅಯ್ಯಪ್ಪ ಕೂಗೋದಕ್ಕೆ ಭಯ ಪಡೋದಕ್ಕೆ ಅರ್ಧ ಪ್ಯಾಂಟೇ ಒದ್ದೆ ಆಗ್ಬಿಡುತ್ತೆ. ಇದ್ರೂ ಅಯ್ಯಪ್ಪ ಮಾಡಿದ್ದೆಲ್ಲ ತಪ್ಪೇ ಅಲ್ವಾ. ಸೊ ಅವ್ರಿಗೆ ನೇಣು ಹಾಕೇ ಬಿಡ್ತಾರೆ. ಹೆಂಗೋ ಫೈನಲ್ ಆಗಿ ಅವ್ರ ಕತೆ ಕೂಡ ಮುಗೀತು. ಇವಾಗ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಕಂಪನಿ ಎಲ್ಲ ಅವ್ರು ಕಳ್ಕೊಂಡಿದ್ರೆ ಕೂಡ ಅವ್ರಿಗಿಂತ ಒಂದು ಸಣ್ಣ ಕಂಪನಿ, ಒಂದು ಸಣ್ಣ ಫ್ಯಾಮಿಲಿ ಅಂತ ಹೇಳಿ ಅವ್ರು ಸಂತೋಷವಾಗಿದ್ದಾರೆ. ಆಕ್ಚುಲಿ ಚೇರ್ಮನ್ ಅವ್ರ ವೈಫ್ ಕೂಡ ಕೆಟ್ಟವ್ರೇನಲ್ಲ. ಅವ್ರಿಗೇನು ಚೇರ್ಮನ್ಗೆ 2ನೇ ಮಗ ಅಂತ ಒಬ್ಬ ಬಂದ್ಬಿಟ್ಟ ಆಸ್ತಿ ಎಲ್ಲ ಅವ್ನ್ ಗೊಟ್ಟೋಗುತ್ತೇನೋ, ನನ್ ಮಗನ್ಗೇನೋ ಕೊಡದೆ ಆಗ್ಬಿಡ್ತಾರೇನೋ ಅಂತ ಹೇಳಿ ಒಂದು ತಾಯಿಯೇನೋ ಪ್ರೀತಿಯಿಂದ ಅವ್ರ ಮಗನ್ಗೆಲ್ಲ ಬರ್ಬೇಕು ಅನ್ನೋದಕ್ಕೋಸ್ಕರ ಇತರ ಮಾಡದೆ ಹೊತ್ತು ಅವ್ರೇನ್ ಕೆಟ್ಟವ್ರಲ್ಲ. ಮತ್ತೆ ಜಿಯೋನ್ ಕೂಡ ಒಳ್ಳೆಯವನಾಗ್ಬಿಡಿದಾನೆ ಅಂತ ಕಾಣಿಸುತ್ತೆ. ಜೈಲ್ಗೆ ಹೋಗಿ ಬಂದ್ಮೇಲೆ ಅವ್ರ ಅಪ್ಪ ಹತ್ರ ತುಂಬಾನೇ ಪೊಲೈಟ್ ಆಗಿ ನಡ್ಕೊಳ್ತಾ ಇರ್ತಾನೆ. ಚೇರ್ಮನ್ ಕೂಡ ತುಂಬಾ ಸಂತೋಷ ಆಗುತ್ತೆ ಈ ತರ ಒಟ್ಟು ಕೂತ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳ್ಕೊಂಡೆ. ಈಗ ಊಟ ಮಾಡ್ಬೇಕಾದ್ರೆ ಪ್ರೇರೆಲ್ಲ ಬೇರೆ ಮಾಡ್ತಾ ಇರ್ತಾರೆ. ಅಷ್ಟು ಸಂತೋಷವಾಗಿ ಇವ್ರ ಜೀವನ ಕೂಡ ಚೇಂಜ್ ಆಗಿರುತ್ತೆ. ಇನ್ನೊಂದ್ ಕಡೆ ನಮ್ ಮ್ಯಾನೇಜರ್ ನ ತೋರಿಸ್ತಾರೆ. ಈಯಪ್ಪ ಸೂಪರ್ ಅಲ್ವಾ. ಇವ್ರ ಇವಾಗ ಡೋಡೋ ಕಂಪ್ನಿನೇ ಇವ್ರದಾಯ್ತು. ಸಖತ್ ಮಾಸಾಗಿ ಹಂಗೆ ಒಳಗಡೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ಹಂಗೆ ಬಗ್ಗೆ ನಮಸ್ಕಾರ ಆಗ್ತಾ ಇರೋದ್ರ ನೋಡ್ಬಿಟ್ಟು ಈ ಮ್ಯಾನೇಜರ್ ಹೇಳ್ತಾರೆ, ನಮ್ಮ ಆಫೀಸಲ್ಲಿ ಫಸ್ಟ್ ಚೇಂಜ್ ಮಾಡ್ಬೇಕಾಗಿರೋದೇ ಇದು, ಏನಕ್ಕೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರೆ ಅಂತ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಾ ಜಾಗಕ್ಕೆ ಆ ಲಾಯರ್ ಫ್ರೆಂಡ್ ಕೂಡ ಬಂದಿರ್ತಾರೆ. ಅವ್ರು ಬಂದು ಮ್ಯಾನೇಜರ್ ಹತ್ರ ಹೇಳ್ತಾರೆ, ಇವತ್ತು ಹೀರೋಯಿನ್ ಜರ್ಮನಿಯಿಂದ ವಾಪಸ್ ಬರ್ತಿದ್ದಾಳೆ ಕೊರಿಯಾಗೆ ಅಂತ. ಮ್ಯಾನೇಜರ್ಗೆ ಕೂಡ ಸ್ವಲ್ಪ ಸಂತೋಷ ಆಗುತ್ತೆ. ಓ ಹೌದಾ, ಬರ್ತಾ ಇದ್ದಾಳ ಅಂತ. ಹೀರೋಯಿನ್ ಕೂಡ ಈಗ ಕೊರಿಯಾಗೆ ಬಂದಿರ್ತಾಳೆ. ಅವಳು ಸ್ಟ್ರೇಟ್ ಆಗಿ ಆಂಡ್ರೂದು ಫಿನರಲ್ ಇರತ್ತಲ್ವಾ, ಅಂದ್ರೆ ಅವಳದು ಹಸ್ತಿ ಎಲ್ಲ ಇಟ್ಟಿರ್ತಾರಲ್ವಾ, ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವನ ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಅವ್ನ್ ಬಂದು ಹೀರೋಯಿನ್ ತುಂಬಾನೇ ನಿಜವಾಗ್ಲೂ ಇಷ್ಟಪಟ್ಟಿದ್ದ. ಹೀರೋಯಿನ್ಗೋಸ್ಕರ ಅವನಷ್ಟು ಎಷ್ಟೋ ಕಷ್ಟ ಪಟ್ಟಿದ್ದಾನೆ. ಸುಳ್ಳು ಹೇಳಿದ್ರೆ ಕೂಡ ಅದೆಲ್ಲ ಇವಳಿಗೂ ಅರ್ಥ ಆಗುತ್ತಲ್ವಾ. ಅದ್ರ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಮ್ಯಾನೇಜರ್ ಬರ್ತಾರೆ. ಮ್ಯಾನೇಜರ್ ನೋಡಿದ ತಕ್ಷಣ ಇವಳು ಶಾಕ್ ಆಗ್ತಾಳೆ. ಇದೇನು ನೀವ್ ಬಂದಿದ್ದೀರಾ ಅಂತಂದಾಗ ಮ್ಯಾನೇಜರ್ ಕೂಡ ಕೇಳ್ತಾರೆ, ಇವಾಗ ನಾನು ಇಲ್ಲಿ ನನ್ಗೋಸ್ಕರ ಬಂದಿಲ್ಲಮ್ಮ, ಹೀರೋಗೋಸ್ಕರನೇ ಬಂದಿರೋದು. ನೀನ್ ಹೋದ್ಮೇಲೆ ಹೀರೋಗೆ ಕಣ್ ಕಾಣಿಸ್ದೆ ಆಗೋಯ್ತು. ಆಲ್ಮೋಸ್ಟ್ ಈಗ 2 ವರ್ಷ ಆಗ್ತಿದೆ. ಅದ್ರಲ್ಲೂ ಒಂದ್ ತಲೆಯಲ್ಲಿರೋ ಬುಲೆಟ್ ತೆಗಿಯೋ ಟೈಮ್ ಬಂದಿದೆ. ಇದಕ್ ಮೇಲೆ ಬಿಟ್ರೆ ಅವ್ನ್ಗೆ ಆಯುಷ್ ಇಲ್ಲಮ್ಮ, ಒಂದ್ 3 ತಿಂಗಳು 4 ತಿಂಗಳು ಅಂತ ಹೇಳ್ತಿದ್ದಾರೆ. ಆದ್ರೆ ಆಪರೇಷನ್ ಮಾಡಿದ್ರೆ ಕೂಡ ಒಂದ್ 30% ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಕೊನೆ ಪಕ್ಷ ಅವ್ನ್ ಬದುಕ್ತಾನ ಇಲ್ವಾ ಅಂತ ಗೊತ್ತಿಲ್ಲ. ಅವ್ನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀನ್ ಅವ್ನ ಜೊತೆ ಇರ್ಬೇಕು ಅಂತ ನಾನ್ ಇಷ್ಟ ಪಡ್ತಾ ಇದೀನಿ. ಆದ್ರೆ ಹೀರೋ ಯಾವತ್ತು ಬಾಯ್ ಬಿಟ್ಟು ನನ್ನ ಹತ್ರ ಇತ್ರ ಕೇಳ್ದವನಲ್ಲ. ಇಷ್ಟು ವರ್ಷ ನಾನು ಹೀರೋ ಜೊತೆ ಇದೀನಿ, ಅವ್ನ್ ಮನ್ಸನ್ನ ನಾನು ಅರ್ಥ ಮಾಡ್ಕೊಳಕ್ ಆಗೋದಿಲ್ವಾ. ಸೊ ದಯವಿಟ್ಟು ಅವ್ನ ಜೊತೆ ನೀನ್ ಸ್ವಲ್ಪ ದಿನ ಇರ್ತೀಯ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಇಲ್ಲ, ನಾನು ಅವ್ನ ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ನಾನ್ ಬಂದು ಅವನ್ನ ನೋಡಿದ್ರೆ ಅವ್ನ ಅದನ್ನೇ ಎತ್ಕೊಳಕ್ ಆಗೋದಿಲ್ಲ, ಅವ್ನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ನನ್ನ ಹತ್ರ ಇನ್ನೊಂದ್ ಪ್ಲಾನ್ ಇದೆ ಅಂತ ಹೇಳ್ತಾಳೆ. ಬಟ್ ಏನು ಅಂತ ಗೊತ್ತಿಲ್ಲ. ಇವಾಗ ಹಂಗೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋಗೆ ಫಸ್ಟ್ ಕಣ್ ಕಾಣಿಸ್ದೆ ಆಗಿರುವಾಗ ಅವ್ನ್ಗೆ ಯಾವ ತರ ಒಂದು ಹಿಯರಿಂಗ್ ಪವರ್ ಬಂದಿತ್ತು, ಇವಾಗ ಕೂಡ ಕಣ್ ಕಾಣಿಸ್ತಾ ಇಲ್ವಲ್ಲ, ಅದೇ ತರ ತುಂಬಾನೇ ಶಾರ್ಪ್ ಆಗಿರೋ ಹಿಯರಿಂಗ್ ಪವರ್ ಆಕ್ಟಿವೇಟ್ ಆದಂಗಿರುತ್ತೆ. ಅವ್ನಂಗೆ ಅವ್ನ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಕೆಳಗಡೆ ಅವ್ರ ಮನೆ ಹತ್ರ ಆ ಕಾರ್ ಬರುತ್ತೆ. ಆ ಕಾರಿಂದ ಇಳಿದು ಬರೋದು ನಮ್ ಹೀರೋಯಿನ್ ಮತ್ತೆ ಮ್ಯಾನೇಜರ್. ಅಲ್ಲಿ ಕಾಮಿಡಿ ಪೀಸ್ ಇರ್ತಾನೆ. ಅವ್ನ್ ಬಂದು ನಮ್ ಹೀರೋಯಿನ್ ಹೆಸರನ್ನ ಕರೆದ್ಬಿಟ್ಟು ಮತ್ತೆ ಬಂದ್ಬಿಟ್ಟ, ನೀನು ಜರ್ಮನಿಯಿಂದ ಕೊರಿಯಾಗೆ ತುಂಬಾ ಸಂತೋಷ ಆಗ್ತಿದೆ ಅಂತೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಇದು ನಮ್ ಹೀರೋಗೆ ಕೇಳಿಸುತ್ತೆ. ಸಖತ್ ಶಾಕ್ ಆಗ್ಬಿಡ್ತಾನೆ.
ಏನು ಮತ್ತೆ ಹೀರೋಯಿನ್ ಬಂದಿದ್ದಾಳ ಅಂತ. ಆದ್ರೂ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಂತಾನೆ. ಹೀರೋಯಿನ್ ಕೂಡ ಬಂದು ಏನೋ ಹೇಳಿರ್ತಾಳೆ. ಅದಕ್ಕೆ ಈಗ ಕಾಮಿಡಿ ಪೀಸು ಹೇಳ್ತಾನೆ, ಹೀರೋನ ನಾವ್ ಹತ್ರ ಎಲ್ಲ ಚೀಟ್ ಮಾಡಕ್ ಆಗಲ್ವಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಅದಕ್ಕೆ ನಾನೊಂದು ಪ್ಲಾನ್ ನ ಇಟ್ಟಿದ್ದೀನಿ ಅಂತ. ಅಲ್ಲಿ ನಮ್ ಹೀರೋ ಕೂಡ ರೂಮ್ ಅಲ್ಲಿ ಏನು ಗೊತ್ತಿಲ್ಲದೆ ಇರೋ ಒಂಥರ ಅವ್ನ ಪಾಡ್ಗ ಅವನು ಗೇಮ್ ಆಡೋ ತರ ನಿಂತಿರ್ತಾನೆ. ಆ ಜಾಗಕ್ಕೆ ಆ ಮ್ಯಾನೇಜರ್ ಕಾಮಿಡಿ ಪೀಸು ಹೀರೋಯಿನ್ ಎಲ್ಲ ಬರ್ತಾರೆ. ಆ ಮ್ಯಾನೇಜರ್ ಹೇಳ್ತಾರೆ, ಇಲ್ಲೋಡಪ್ಪ ನಿನ್ಗೋಸ್ಕರ ನಾನು ಹೊಸದಾಗಿ ಒಬ್ಬರನ್ನ ರೆಕ್ರೂಟ್ ಮಾಡಿದೀನಿ, ನಿನ್ನ ಪರ್ಸನಲ್ ಕೆಲಸಕ್ಕೆ ನೋಡ್ಕೊಳಕ್ಕೆ ಬಂದಿದ್ದಾರೆ ಅಂತಂದಾಗ ಹೀರೋ ಕೂಡ ಏನ್ ಹೆಸರು ಅಂತ ಕೇಳಿದಾಗ ಏನೋ ಗೋಯಿನೋ ಏನೋ ಹೇಳ್ತಾರೆ ಹೆಸರು. ಹೆಸರನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋ ಇಲ್ಲ ನನ್ಗೆ ಹೆಸರು ಇಷ್ಟ ಆಗಿಲ್ಲ, ಸೊ ಅವ್ಳ ಕೆಲ್ಸಕ್ಕೆ ಬೇಡ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ಇದೇನ ಪಾತ್ರ ಹೇಳಿದ್ರೆ ಹೆಂಗ್ ಹೇಳು, ನಿನ್ಗೊಂದು ಪ್ಲಸ್ ಪಾಯಿಂಟ್ ಇದೆ, ಈ ಹುಡುಗಿಗೆ ಮಾತಾಡಕ್ ಬರಲ್ಲ ಮುಗಿನೆ, ಸೊ ನಿನ್ಗೇನು ಪ್ರಾಬ್ಲಮ್ ಇರಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳಿದಾಗ ಹೀರೋ ಕೂಡ ಇದಕ್ ಮೇಲೆ ಏನ್ ಹೇಳಕ್ ಆಗಲ್ವಲ್ಲ, ಸರಿ ಆಯ್ತು ಅವಳಿಗೆ ಕೆಲಸ ಮಾಡ್ಬೋದು, ಬಟ್ ಅವಳಿಗೆ ನಾನು 3 ವಾರ್ನಿಂಗ್ಸ್ ಕೊಡ್ತೀನಿ ಅಷ್ಟೇ, 3 ವಾರ್ನಿಂಗ್ಸ್ ಆದ್ಮೇಲೆ ಅವಳು ಕೆಲಸ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡ್ ಬಿಟ್ಬಿಟ್ಟು ಹೋಗ್ತಾರೆ. ಹೀರೋಯಿನ್ ಬಂದು ಹೀರೋನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾಳೆ. ಯಾಕಂದ್ರೆ ಹೀರೋಗಿನ್ ಸ್ವಲ್ಪ ದಿನದಲ್ಲಿ ಆಪರೇಷನ್ ನಡೆಯುತ್ತೆ, ಅವ್ನ್ ಬದುಕ್ತಾನ ಸಾಯ್ತಾನ ಅಂತ ಗೊತ್ತಿಲ್ಲ, ಆದ್ರೆ ಕೊನೆ ಪಕ್ಷ ನಾನು ಅವ್ನ ಜೊತೆ ಇದೀನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೀರೋಯಿನ್ ಕೂಡ ಹೀರೋನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾಳೆ. ಅವ್ನು ಊಟ ಮಾಡ್ತಾ ಇರ್ಬೇಕಾದ್ರೆ ಚಿಕನ್ ಇಟ್ಕೊಂಡು ತಿನ್ನೋದು ಅವ್ನಿಗೆ ತುಂಬಾನೇ ಇಷ್ಟ. ಆತರ ಇಟ್ಟು ಕೊಟ್ಟಾಗ ಹೀರೋ ಹೇಳ್ತಾನೆ, ನೀನ್ ಯಾಕೋ ನನ್ನ ಪೇಷಂಟ್ ತರ ಟ್ರೀಟ್ ಮಾಡ್ತಾ ಇದೀಯ ಅಂತ ನನ್ಗೆ ಅನಿಸ್ತಾ ಇದೆ, ಇನ್ಮೇಲೆ ಆತರ ಮಾಡ್ಬೇಡ, ಇದು ನಿನ್ಗೆ ಫಸ್ಟ್ ವಾರ್ನಿಂಗ್ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ನಂಗೆ ಗಾರ್ಡನ್ ಅಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೇನ್ ಕಾಲೆಡ್ವಿ ಕೆಳಗಡೆ ಬೀಳಕ್ಕೆ ಅಂತ ಹೊರಟೋಗ್ತಾನೆ. ಹೀರೋ ನಂಗೆ ಅವ್ನ ಮೈ ಮುಟ್ಟಿ ಹಿಡ್ಕೊಂಡಿರೋದ್ರಿಂದ ಹೀರೋ ಹೇಳ್ತಾನೆ, ನನ್ ಮೈಯೆಲ್ಲ ಮುಟ್ಬೇಡ, ನನ್ನ ಹತ್ರ ಬರಬೇಡ, ಇದು ನಾನು ನಿನ್ ಕೊಡ್ತಾ ಇರೋ ಸೆಕೆಂಡ್ ವಾರ್ನಿಂಗ್ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವತ್ತು ಅವ್ನಿಗೆ ಆಪರೇಷನ್ ನಡೆಯೋ ದಿನ, ಅವತ್ ಬಂದು ಅವ್ನಿಗೆ ಡ್ರೆಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಹೀರೋ ನಂಗೆ ಹತ್ರ ನಿಂತ್ಕೊಂಡು ಹೀರೋನ ನೋಡ್ಕೊಂಡು ಫಸ್ಟ್ ಸೀನ್ ಅಲ್ಲಿ ನೋಡಿರ್ತೀರಾ, ಹೀರೋಯಿನ್ ಬಂದು ಹೀರೋ ಹತ್ರ ಹೋಗಿ ಅವ್ನ ಕಣ್ಣ ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಕಣ್ಣು ಅಂತ ಮಾತಾಡಿರ್ತಾಳಲ್ಲ, ಆತರ ಇವಾಗ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಕಣೋ, ನನ್ ಬಾಯ್ ಬಿಟ್ಟು ಕೂಡ ನಿನ್ ಹತ್ರ ಮಾತಾಡ್ದಿರೋ ಪರಿಸ್ಥಿತಿಯಲ್ಲಿ ಇದೀನಿ, ನನ್ನ ಹತ್ರ ಮಾತಾಡಿದ್ರೆ ನಾನು ಎಲ್ಲಿ ನಿನ್ ಮೇಲೆ ಕರುಣೆ ತೋರಿಸ್ತಾ ಇದೀನೋ ಅಂತ ನೀನೆಲ್ಲ ಅನ್ಕೊಂಡ್ಬಿಡ್ತೀಯೋ ಅಂತ ನನಗ್ ಭಯ, ಆದ್ರೆ ನೀನ್ ಆಪರೇಷನ್ ಆಗಿ ಆದಷ್ಟು ಬೇಗ ಬಂದ್ಬಿಡ್ಬೇಕು ಅಂತ ತುಂಬಾ ಹತ್ರ ನಿಂತ್ಕೊಂಡು ಅವನ ನೋಡಿ ಮಾತಾಡ್ತಾ ಇದೆ. ನನ್ಗೂ ಫೀಲ್ ಆಗುತ್ತಲ್ವಾ, ಅವನಂತಾನೆ ಇಷ್ಟ ಹತ್ರ ಬಂದು ನೀನೇನ್ ಬಟ್ಟೆ ಹಾಕ್ಬೇಕಾಗಿಲ್ಲ, ಇದು ನಿನ್ಗೆ 3rd ವಾರ್ನಿಂಗ್, ಇದಕ್ ಮೇಲೆ ನೀನ್ ಕೆಲಸ ಮಾಡೋಂಗಿಲ್ಲ, ನೀನಿಂದ ಹೋಗ್ಬೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಜಾಗಕ್ಕೆ ಮ್ಯಾನೇಜರ್ ಅವರೆಲ್ಲ ಬಂದ್ಬಿಡ್ತಾರೆ. ಅವ್ನ ಆಪರೇಷನ್ ಕರ್ಕೊಂಡು ಹೋಗ್ಬೇಕಲ್ವಾ, ಸೊ ಅಲ್ಲಿ ನಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಒಂದ್ ಕಡೆ ತುಂಬಾನೇ ಇದೆಲ್ಲ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅಯ್ಯೋ ಅವನ್ನ ಕರ್ಕೊಂಡು ಹೋಗ್ತಾ ಇದಾರೆ, ಆಪರೇಷನ್ ಸಕ್ಸಸ್ ಆಗ್ಬಿಡ್ಬೇಕಪ್ಪ ಅಂತ. ಹೀರೋ ಕೂಡ ಅಷ್ಟೇ ತುಂಬಾನೇ ಬೇಜಾರಾಗುತ್ತೆ. ಹೀರೋಗೆ ಏನಂದ್ರೆ ಹೀರೋಯಿನ್ ಎಲ್ಲಿ ನನ್ ಪಕ್ಕದಲ್ಲಿದ್ರೆ ಅವಳು ನನ್ನಿಂದ ಮತ್ತೆ ಎಲ್ಲಿ ನೋವು ತಿಂತಾಳೋ, ಮತ್ತೆ ನಾನೇನಾದ್ರು ಸತ್ತೋಗ್ಬಿಟ್ರೆ, ನನ್ಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವಳು ಮತ್ತೆ ಒಂಟಿ ಆಗ್ಬಿಟ್ನಲ್ಲ ಅಂತ ಒಂದು ಫೀಲಿಂಗ್ ಅವಳಿಗೆ ಎಲ್ಲಿಗೆ ಬಂದ್ಬಿಡುತ್ತೋ, ಅದರಿಂದ ಅವಳನ್ನ ಅವಾಯ್ಡ್ ಮಾಡ್ಕೊಂಡು ಪಾಪ ಇವ್ನು ತುಂಬಾನೇ ಫೀಲ್ ಮಾಡ್ಕೊಂಡು ಅವ್ನು ಕೂಡ ಆಪರೇಷನ್ ಥಿಯೇಟರ್ ಗೆ ಹೋಗ್ತಾನೆ. ಇವಾಗ ಹೆಂಗೋ ನಮ್ ಹೀರೋನ ಹಾಸ್ಪಿಟಲ್ಗೂ ಕರ್ಕೊಂಡ್ ಬಂದ್ರು, ಅವ್ನ ಆಪರೇಷನ್ ಥಿಯೇಟರ್ ಒಳಗಡೆ ಕೂಡ ಕರ್ಕೊಂಡು ಹೋಗ್ಬೇಕು. ಆ ಜಾಗಕ್ಕೆ ಹೀರೋಯಿನ್ ಬರಬೇಡ ಅಂತಂದ್ರೆ ಅವಳು ಸುಮ್ನೆ ಇರ್ತಾಳ, ಅವಳು ಕೂಡ ಬಂದಿರ್ತಾಳೆ. ಆದ್ರೆ ನಮ್ ಹೀರೋ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಹೇಳ್ತಾನೆ, ನೀನೇ ಬಂದಿರೋದಂತ ನನಗೆ ಚೆನ್ನಾಗೇ ಗೊತ್ತು, ಆದ್ರೆ ನಾನು ಯಾಕೆ ಹತ್ರ ತೋರ್ಸ್ಕೊಳ್ಳಿಲ್ಲ ಅಂತ ನಿನ್ ಗೊತ್ತಿಲ್ವಲ್ಲ ಅಂತಂದಾಗ ಹೀರೋನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಹತ್ರ ಮಾತಾಡಬಾರ್ದು ಅಂತ ಒಂದು ಕಾರಣದಲ್ಲ ಇರ್ದಿದ್ದು, ಆದ್ರೆ ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ, ಆದ್ರೆ ನೀನು ಆಪರೇಷನ್ ಸಕ್ಸಸ್ ಆಗಿ ಬಂದ್ಬಿಡು, ಕೊನೆವರೆಗೂ ನಾನ್ ನಿನ್ ಜೊತೆ ಇರ್ತೀನಿ, ನನಗೆ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ನಿಸ್ತಾ ಇದೆ ಕಣೋ, ಪ್ಲೀಸ್ ಬಂದ್ಬಿಡು ವಾಪಸ್ ಅಂತಂದಾಗ ಹೀರೋ ಹೇಳ್ತಾನೆ, ನೀನನ್ನ ಎಷ್ಟೇ ಚೀಟ್ ಮಾಡಿದ್ರೆ ಕೂಡ ಚೀಟ್ ಮಾಡಬಹುದು ಅಂತ ನೀನ್ ಅನ್ಕೊಂಡೆ, ಆದ್ರೆ ಫಸ್ಟ್ ನೀನ್ ಡೇ 1 ಯಾವಾಗ ಮನೆ ಒಳಗಡೆ ಕಾಲಿಟ್ಟು ನನ್ಗೆ ಅವಾಗೆ ಗೊತ್ತಾಯ್ತು ನೀನೇ ಬಂದಿದ್ಯಾ ಅಂತ, ಆದ್ರೆ ನೀನೇನು ಭಯ ಪಡ್ಬೇಡ, ನನ್ಗೇನು ಆಗಲ್ಲ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಹೀರೋನ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಹೀರೋ ಕೂಡ ಹಂಗೆ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹತ್ರ ಅವ್ನ ಬೆಡ್ ಮೇಲೆ ಮಲಗಿಸಿ ಆಪರೇಷನ್ ಮಾಡ್ತಾ ಇರ್ಬೇಕಾದ್ರೆ ಇವಾಗವರೆಗೂ ಹೀರೋಯಿನ್ ಜೊತೆ ಅವ್ನು ಯಾವ ತರ ಎಲ್ಲ ಇದ್ದ, ಹೀರೋಯಿನ್ ಲವ್ ಮಾಡಿರೋದಾಗಿರ್ಬೋದು, ಕಿಸ್ ಮಾಡಿರೋದಾಗಿರ್ಬೋದು, ಅವ್ರೊಬ್ರಿಗೊಬ್ರು ಮೀಟ್ ಮಾಡ್ಕೊಂಡಿದ್ದು, ಹೀರೋ ಬಂದು ಫಸ್ಟ್ ಒಂದ್ ಕಣ್ಣು ಕಾಣಿಸ್ದೇ ಇರುವಾಗ ಹೀರೋಯಿನ್ ಜೊತೆ ಯಾವ ತರ ನಡ್ಕೊಂಡ ಅಂತ ಹೇಳಿ ಪ್ರತಿಯೊಂದು ಅವ್ನಿಗೆ ನೆನಪು ಬರುತ್ತೆ. ಹಂಗೆ ಅವ್ನ ಮುಖದ ಮೇಲೆ ಒಂದು ಸ್ಮೈಲ್ ಬರುತ್ತೆ. ಲಾಸ್ಟ್ ಅಂಡ್ ಫೈನಲ್ ಹೀರೋಗೆ ಕಣ್ಣು ವಾಪಸ್ ಬಂದು ಅವ್ನ್ ಬಂದು ಹೀರೋಯಿನ್ ನೋಡೋ ತರ ಅವ್ನ್ ಫೀಲ್ ಆಗ್ತಾ ಇರ್ತಾನೆ. ಹೀರೋಯಿನ್ ಕೂಡ ಹಂಗೆ ಅವ್ನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಬಟ್ ಅವ್ನಿಗೆ ಇನ್ನೂ ಆಪರೇಷನ್ ನಡೀತಾ ಇರುತ್ತೆ. ಆಪರೇಷನ್ ಆದ್ಮೇಲೆ ಅವ್ನಿಗೆ ಕಣ್ ಬಂತಾ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ, ಅವ್ನ್ ಬದುಕಿದಾನ ಇಲ್ವಾ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿಗೆ ಸೀರೀಸ್ ನ ಮುಗಿಸ್ಬಿಟ್ರು. ಬಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಸೀರೀಸ್. ನನ್ಗಂತೂ ಫೈನಲ್ ಎಪಿಸೋಡ್ ತುಂಬಾನೇ ಇಷ್ಟ ಆಯ್ತು. ನಿಮ್ಮಲ್ಲಿ ಯಾರೆಲ್ಲ ಯಾವ ಕ್ಯಾರೆಕ್ಟರ್ ನ ಮಿಸ್ ಮಾಡ್ಕೊಂಡ್ರಿ, ಮತ್ತೆ ಈ ಸೀರೀಸ್ ನಿಮ್ಗೆ ಯಾವ ತರ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಹೆಂಗೋ ಫೈನಲ್ ಆಗಿ 50 ಎಪಿಸೋಡ್ ಸೀರಿಯಸ್ ಆಗಿ ಒಂದು 10 to 12 ಎಪಿಸೋಡ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೇನೆ ಅಯ್ಯೋ ಅಪ್ಪ 10 ಎಪಿಸೋಡ್ಸ್ 12 ಎಪಿಸೋಡ್ಸ್ ಅಂತ ಹೇಳಿ ಅದು ಒಂದೊಂದು ನೋಡಿ ನನಗೆ ಎಕ್ಸ್ಪ್ಲೈನ್ ಮಾಡೋಷ್ಟ್ರಲ್ಲಿ ಸಾಕಾಗ್ಬಿಡ್ತಾ ಇತ್ತು. ಬಟ್ ಇದು 50 ಎಪಿಸೋಡ್ಸ್ ಆದ್ರೆ ಕೂಡ ನಾನು ನಿಜವಾಗ್ಲೂ ಇವಾಗವರೆಗೂ ನೋಡಿರೋ ಅಷ್ಟೊಂದು ಸೀರೀಸ್ ಅಲ್ಲಿ ಕೂಡ ನನಗೆ ಈ ಸೀರೀಸ್ ತುಂಬಾನೇ ಇಷ್ಟ ಆಯ್ತು. ಇದ್ರೆ ನಾನು ಅಷ್ಟು ಎಂಜಾಯ್ ಮಾಡಿನೇ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ಲ ಕೂಡ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತೆ ಖಂಡಿತ ಈ ಸೀರೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಸೊ ನಿಮ್ಗೆ ಯಾವ ಜೋನರ್ ಅಲ್ಲಿ ಸೀರೀಸ್ ಇಷ್ಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಹೊಸ ಸೀರೀಸ್ ಜೊತೆ ಮತ್ತೆ ನಿಮ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.